ಅಲ್ಲಿ ಏನೋ ಆಯ್ತು ಹೌದು ಓಕೆ. ಎಲ್ಲ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಪಾಲಿಟೆಕ್ನಿಕ್ ಹರಪನಹಳ್ಳಿಗೆ ಸ್ವಾಗತನ ಕೋರ್ತಾ ಇವತ್ತಿಂದ ನಾವು ನಮ್ಮ ಸಂಸ್ಥೆಯಲ್ಲಿ ಇಂಡಕ್ಷನ್ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಇವತ್ತು ಫಸ್ಟ್ ಡೇ. ಇದು ಹೀಗೆ 12 ದಿನ ಇದು ಕಂಟಿನ್ಯೂ ಆಗುತ್ತೆ. ನೀವೆಲ್ಲರೂ ಆಕ್ಟಿವ್ ಆಗಿ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇದ್ರಲ್ಲಿ ಏನೇನೆಲ್ಲ ಮಾಹಿತಿಗಳನ್ನ ಹೇಳ್ತಾರೆ ಅದನ್ನೆಲ್ಲ ನೀವು ತುಂಬಾ ಕಾನ್ಸಂಟ್ರೇಷನ್ ನ ಕೊಟ್ಟು ಕೇಳಿಸ್ಕೊಂಡು ಮುಂದಿನ ದಿನಗಳಲ್ಲಿ ನಿಮ್ಗೆ ಇಲ್ಲಿ ಹೇಳೋಂತ ಎಲ್ಲಾ ಮಾಹಿತಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಯಾವುದೇ ಸೆಷನ್ ಮಿಸ್ ಮಾಡ್ದಲೆ ಎಲ್ಲಾ ಸೆಷನ್ಗೂ ನೀವು ಲಾಗಿನ್ ಆಗ್ಬೇಕು. ಮತ್ತೆ ನಿಮ್ಗೆ ಅಟೆಂಡೆನ್ಸ್ ನಾವು ತಗೊಳ್ತೀವಿ, ಅಟೆಂಡೆನ್ಸ್ ನ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಮೇಕ್ ಶೋರ್ ದಟ್ all of you attend all the sessions without fail. ಮೊದಲನೇ ಸೆಷನ್ ಬರೀ 20 ಜನ ಇದ್ದಾರೆ. ನಿಮ್ಗೆ ಯಾವಾಗ ಇಂಟ್ರೊಡಕ್ಷನ್? ಓಕೆ. ನಾನು ಗಂಗಾಂಬೆ SV ಅಂತ. ನಾನು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ BE ಮಾಡಿರೋದು. ಇಲ್ಲಿ ಈ ಸಂಸ್ಥೆಯಲ್ಲಿ ELD ಬ್ರಾಂಚ್ ಇಲ್ಲ, ಬಟ್ ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಸಬ್ಜೆಕ್ಟ್ಸ್ ಗಳನ್ನ ನಾನು ತಗೊಳ್ತೀನಿ. ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು ಶ್ರೀ MS ದೇವರಾಜ್ ಸರ್ ಇವತ್ತು ಒಂದು ಕಚೇರಿ ಕೆಲಸದ ಮೇರೆಗೆ ಅವರು ಹೆಡ್ ಆಫೀಸಿಗೆ ಹೋಗಿದ್ದಾರೆ ಬೆಂಗಳೂರಿಗೆ. ಹಾಗಾಗಿ ನಾನ್ ಚಾರ್ಜ್ ಅಲ್ಲಿ ಇದ್ದೀನಿ. ಈಗ ಫಸ್ಟ್ ಸೆಷನ್ ಇಂಟ್ರೊಡಕ್ಷನ್ ಸೆಷನ್ ಇದೆ. ಅದನ್ನ ಮಿಸ್ಟರ್ ಧ್ರುವ ಕುಮಾರ್ ಸೈನ್ಸ್ ಫ್ಯಾಕಲ್ಟಿ ಅವರು ಕಂಟಿನ್ಯೂ ಮಾಡ್ತಾರೆ. ಸೊ ಆಲ್ ಆಫ್ ಯು ಪ್ಲೀಸ್ ಸ್ವಿಚ್ ಆಫ್ ಯುವರ್ ವಿಡಿಯೋ ಅಂಡ್ ಮೈಕ್. ಓಕೆ. ಮಾಡ್ಬೋದು ಈಗ ಸದ್ಯ. ಓಕೆ, ಐ ಹ್ಯಾಂಡ್ ಓವರ್ ದ ಸೆಷನ್ ಟು ಮಿಸ್ಟರ್ ಧ್ರುವ ಕುಮಾರ್ ಕೆ. ಓಕೆ. ಸೊ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ರಿಗೂ ಕನ್ನಡ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಫಸ್ಟ್ ನಿಮ್ಮ ವಿಡಿಯೋಗಳನ್ನ ಆಫ್ ಮಾಡಿ, ಯಾಕೆಂದ್ರೆ ಬ್ಯಾಡ್ ಕಡಿಮೆ ಆದ್ರೆ ಕರೆಕ್ಟಾಗಿ ಕೇಳಿಸೋದಿಲ್ಲ. ಗೋಪಿ SEO ಕೊಟ್ರೇಶ್ ನಾಯಕ್ ಕೇಳಿಸ್ತಿದೆಯಲ್ಲ? ವಿಡಿಯೋ ಆಫ್ ಮಾಡಿ. ವಿಡಿಯೋ ಆಫ್ ಮಾಡ್ಲಿಕ್ಕೆ ಆಪ್ಷನ್ ಇರುತ್ತೆ. ನೀವು ಪ್ರತಿದಿನ ಜಾಯ್ನ್ ಆಗ್ಬೇಕಾದ್ರೆ ಆಡಿಯೋ ಮತ್ತೆ ವಿಡಿಯೋ ಎರಡನ್ನೂ ಮ್ಯೂಟ್ ಮಾಡ್ಕೊಂಡೆ ನೀವು ಜಾಯ್ನ್ ಆಗ್ಬೇಕಾಗತ್ತೆ. ಓಕೆ. ಸೊ ಇವತ್ತಿಂದ ಏನಿದೆಯಲ್ಲ ಫಸ್ಟ್ ಸೆಷನ್ ಇದೆ. ಈ ಒಂದು ಫಸ್ಟ್ ಸೆಷನ್ ವಿ ಆರ್ ಡಿಸ್ಕಸಿಂಗ್ ಆನ್ ದಟ್ ಇಸ್ ದ ಇಂಡಕ್ಷನ್ ಪ್ರೋಗ್ರಾಮ್ ಅಲ್ಲಿ ಫಸ್ಟ್ ಸೆಷನ್ ಇಂಟ್ರೊಡಕ್ಷನ್ ಅಬೌಟ್ ದ ಕಾಲೇಜ್, ಇಂಟ್ರೊಡಕ್ಷನ್ ಅಂಡ್ ದ ಕಾಲೇಜ್ ಇನ್ಫಾರ್ಮೇಶನ್ ವಿಡಿಯೋ ಕ್ಲಿಪ್ಸ್. ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ ಏನೇನಿದೆ, ಏನೇನು ಕ್ಲಾಸಸ್ ನಡೀತಾ ಇದೆ, ಅಥವಾ ಯಾವ ಸಂಸ್ಥೆಗಳಿದೆ, ಆಮೇಲೆ ಯಾವ ಪ್ರೋಗ್ರಾಮ್ಸ್ ನಡೆಯುತ್ತೆ, ಅದೆಲ್ಲದ್ರ ಬಗ್ಗೆ ಕೂಡ ನಿಮ್ಗೆ ಒಂದು ಬ್ರೀಫ್ ಮಾಹಿತಿಯನ್ನ ನಾನು ಕೊಡ್ತಾ ಇದ್ದೀನಿ. ನನ್ನ ಹೆಸರು ಧ್ರುವ ಕುಮಾರ್ ಅಂತ ಹೇಳಿ. ಸೊ ಲೆಕ್ಚರರ್ ಇನ್ ಸೈನ್ಸ್ ಡಿಪಾರ್ಟ್ಮೆಂಟ್. ಓಕೆ. ಸೊ ಫಸ್ಟ್ ಐ ವಿಲ್ ಸ್ಟಾರ್ಟ್ ವಿತ್ ದಿಸ್ ಒನ್. ಓಕೆ, ಎಲ್ರಿಗೂ ಕಾಣಿಸ್ತಾ ಇದೆ ಅಲ್ಲ? ಫೈನ್. ಸೊ today's program, today's session 1 is on introduction and college information video clips and details. ಅಂದ್ರೆ ನಮ್ಮ ಕಾಲೇಜಿನ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ 1.25 ಗಂಟೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. So we will start with the presentation here. ಸೊ ಮೊದಲಿಗೆ ಎಲ್ಲಾ ವಿದ್ಯಾರ್ಥಿಗಳು ಯಾರು ನಮ್ಮ ಸಂಸ್ಥೆಗೆ ಜಾಯ್ನ್ ಆಗಿದ್ದೀರಿ ಈ ಒಂದು ವರ್ಷದಲ್ಲಿ ಪ್ರಥಮ ವರ್ಷಕ್ಕೆ, ನಿಮ್ಮೆಲ್ರಿಗೂ ಕೂಡ ನಾನು ನಮ್ಮ ಸಂಸ್ಥೆಗೆ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತೇನೆ. ಸೊ ನೀವೆಲ್ಲರೂ ಕೂಡ ನಮ್ಮ ಸರ್ಕಾರಿ ಪಾಲಿಟೆಕ್ನಿಕ್ ಹರಪನಹಳ್ಳಿ ಸಂಸ್ಥೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಇದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಕೂಡ ತಿಳಿಸ್ತೇವೆ. ಸೊ ನೀವು ಒಂದು ಉತ್ತಮ ಸಂಸ್ಥೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಎರಡು ಮಾತಿಲ್ಲ. ಸೊ ಇಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಯು ವಿಲ್ ಗೆಟ್ ಮ್ಯಾಕ್ಸಿಮಮ್ ಸಪೋರ್ಟ್ ಅಂಡ್ ಬೆನಿಫಿಟ್ ಫ್ರಮ್ ಅಸ್. ಓಕೆ. ಸೊ ನಮ್ಮ ಸರ್ಕಾರಿ ಪಾಲಿಟೆಕ್ನಿಕ್ ಹರಪನಹಳ್ಳಿ ಸಂಸ್ಥೆಯ ಕೋಡ್ ಅನ್ನ ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನಮ್ಮ ಸಂಸ್ಥೆಯ ಕೋಡ್ 173 ಇದೆ. ಇದು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅನಂತನಹಳ್ಳಿ ಹತ್ರ ಇದೆ. ಓಕೆ. ನಮ್ಮ ಸಿಟಿಯಿಂದ, ಹರಪನಹಳ್ಳಿ ಸಿಟಿಯಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಓಕೆ. ಸೊ ನಮ್ಮ ಸಂಸ್ಥೆಯ ಬಗ್ಗೆ ಹೇಳೋದಾದ್ರೆ, ನಮ್ಮ ಸರ್ಕಾರಿ ಪಾಲಿಟೆಕ್ನಿಕ್ ಹರಪನಹಳ್ಳಿ ಸಂಸ್ಥೆ 2009ರಲ್ಲಿ ಪ್ರಾರಂಭವಾಗಿದ್ದು
ಅನಂತನಹಳ್ಳಿಯ ಬಳಿ ಭವ್ಯ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ನೀವೆಲ್ಲರೂ ನೋಡಿರ್ತೀರಿ, ಹರಪನಹಳ್ಳಿಯಿಂದ ಹರಿಹರ ಹೋಗ್ಬೇಕಾದ್ರೆ ಮೇನ್ ರೋಡ್ ಅಲ್ಲಿ ನಿಮ್ಗೆ ತುಂಬಾ ದೊಡ್ಡದಾಗಿ ಒಂದು ಬಿಲ್ಡಿಂಗ್ ಕಾಣುತ್ತೆ. ಸ್ಟಾರ್ಟಿಂಗ್ ಏನೇ ಅನಂತನಹಳ್ಳಿ ಆದ ತಕ್ಷಣ ಅದು ನಮ್ ಕಾಲೇಜ್ ಆಗಿದೆ. ಸೊ ನಿಮ್ಗೆಲ್ರಿಗೂ ಗೊತ್ತಿದೆ, ಹರಪನಹಳ್ಳಿನ ನಾವು ಶಿಕ್ಷಣ ಕಾಶಿ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಆ ಒಂದು ಶಿಕ್ಷಣ ಕಾಶಿ ಅಂತ ಹೆಸರು ಬರ್ಲಿಕ್ಕೆ ನಮ್ಮ ಸಂಸ್ಥೆನೂ ಕೂಡ ತುಂಬಾ ಹಲವಾರು ಪ್ರೋಗ್ರಾಮ್ಗಳಿಗನ್ನ ಮಾಡಿ ಅದಕ್ಕೆ ನಾವು ಅಪಾರ ಕೊಡುಗೆಯನ್ನ ನೀಡ್ತಾ ಇದ್ದೇವೆ. ಇನ್ನ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಗಡಿನಾಡಿನಲ್ಲಿ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಶಿಕ್ಷಣವನ್ನ ನೀಡ್ಲಿಕ್ಕೆ, ಆ ವಿದ್ಯಾರ್ಥಿಗಳನ್ನ ತಾಂತ್ರಿಕ ನಿಪುಣತೆಯನ್ನ ಹೊಂದಲಿಕ್ಕೆ ಕೂಡ ನಮ್ಮ ಸಂಸ್ಥೆ ತುಂಬಾ ಅವಿರತವಾಗಿ ಪರಿಶ್ರಮವನ್ನ ಪಡ್ತಾ ಶಿಕ್ಷಣವನ್ನ ನೀಡ್ತಾ ಇದ್ದೇವೆ. ಓಕೆ, ಸೊ ಇವೆಲ್ಲದೂ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನಮ್ಮ ಸಂಸ್ಥೆಯ ಬಗ್ಗೆ. ಇನ್ನ ನೆಕ್ಸ್ಟ್ ನಮ್ಮ ಸಂಸ್ಥೆಯಲ್ಲಿ ಲಭ್ಯವಿರುವ ಕೋರ್ಸ್ಗಳು ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಸಿವಿಲ್ ಇಂಜಿನಿಯರಿಂಗ್ ಇದೆ. ಇದರಲ್ಲಿ 60+3 SNP ಸೀಟ್ಗಳಿರುತ್ತೆ. ಟೋಟಲ್ 63 ಸೀಟ್ಗಳಿರುತ್ತೆ. ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇದೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇದೆ, ಮತ್ತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇದೆ. ಸೊ ಇಲ್ಲಿ ಏನ್ ಜಾಯ್ನ್ ಆಗಿದ್ರೆ ಇದರಲ್ಲಿ ಎಲ್ಲಾ 4 ಬ್ರಾಂಚ್ಗಳವರು ಕೂಡ ಇದ್ದೀರಿ. ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ದೆನ್ ನಮ್ಮ ಸಂಸ್ಥೆಯಲ್ಲಿ ಏನೇನು ಮೂಲ ಸೌಕರ್ಯಗಳು ಲಭ್ಯವಿದೆ ಅಂತ ಹೇಳಿ. ಸೊ ನಿಮ್ಗೆ ಗೊತ್ತಿದೆ, ನಮ್ಮ ಸಂಸ್ಥೆಯಲ್ಲಿ ಈಗ ಒಂದು ದೊಡ್ಡ ಬೃಹತ್ ಆದಂತ ಒಂದು ಕಟ್ಟಡ ಇದೆ. ಸೊ ಈ ಒಂದು ಹರಪನಹಳ್ಳಿಯಲ್ಲಿ ಯಾವ್ದು ಕೂಡ ಅಷ್ಟು ದೊಡ್ಡ ಬಿಲ್ಡಿಂಗ್ ಇಲ್ಲ ಗವರ್ಮೆಂಟ್ ಅಲ್ಲಿ. ಅಷ್ಟು ದೊಡ್ಡ ಒಂದು ಬಿಲ್ಡಿಂಗ್ ಅನ್ನ ನಮ್ಗೆ ಗವರ್ಮೆಂಟ್ ಕೊಟ್ಟಿದೆ. ಆ ಒಂದು ಭವ್ಯವಾದ ಕಟ್ಟಡ ಇದೆ. ಮತ್ತೆ ಎಲ್ಲಾ ಬ್ರಾಂಚ್ ಗಳಿಗೆ ಸಪ್ರೇಟ್ ನಾವು ಇಲ್ಲಿ ಸೆಕ್ಷನ್ಸ್ ಅಂತ ಇದೆ ಡಿಪಾರ್ಟ್ಮೆಂಟ್ ಅಲ್ಲಿ. ಈ ಒಂದು ಕಾಲೇಜನ್ನ 4 ಭಾಗ ಮಾಡಿದ್ರೆ ನಾವು ಆ ಕಾಲೇಜಲ್ಲಿ 4 ಭಾಗದಲ್ಲಿ ಒಂದ್ ಕಡೆ ಮೆಕ್ಯಾನಿಕಲ್, ಇನ್ನೊಂದ್ ಕಡೆ ಅದ್ರ ಮೇಲ್ಗಡೆ EC ಡಿಪಾರ್ಟ್ಮೆಂಟ್ ಇದೆ ಫಸ್ಟ್ ಫ್ಲೋರ್ ಅಲ್ಲಿ, ಇನ್ನೊಂದ್ ಸೈಡ್ ಅಲ್ಲಿ ಸಿವಿಲ್ ಡಿಪಾರ್ಟ್ಮೆಂಟ್ ಇದೆ, ಮತ್ತೆ ಫಸ್ಟ್ ಫ್ಲೋರ್ ಅಲ್ಲಿ CS ಡಿಪಾರ್ಟ್ಮೆಂಟ್ ಇದೆ. ಅದೇ ರೀತಿ ನಮ್ಮ ಒಂದು ಕ್ಯಾಂಪಸ್ ಏನಿದೆಯಲ್ಲ, ಕ್ಯಾಂಪಸ್ ಅಲ್ಲಿ ನಾವು ಅರೌಂಡ್ ಒಂದು 1000 ಗಿಡಗಳನ್ನ ಅರಣ್ಯ ಇಲಾಖೆಯ ಒಂದು ವತಿಯಿಂದ ನಡೆಸಿದೀವಿ. ಹಾಗಾಗಿ ನಮ್ಮ ಒಂದು ಕ್ಯಾಂಪಸ್ ಏನಿದೆಯಲ್ಲ ಫುಲ್ ಹಸಿರು ಒಂದು ವಾತಾವರಣದಿಂದ ಯಾವಾಗಲೂ ಕೂಡ ಕಂಗೊಳಿಸ್ತಾ ಇರುತ್ತೆ. ಅದಲ್ಲದೆ ತರಗತಿ ಕೊಠಡಿಗಳು, ನಮ್ಮ ತರಗತಿಗಳಲ್ಲೂ ಕೂಡ ಅಷ್ಟೇನೆ ಎಲ್ಲಾ ಕೊಠಡಿಗಳು ಕೂಡ ಸುಸಜ್ಜಿತವಾಗಿದೆ. ಎಲ್ಲ ಒಂದು ಡೆಸ್ಕ್, ಫರ್ನಿಚರ್ಸ್ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ನೀವೆಲ್ಲರೂ ಕೂಡ ಈಗ ಆನ್ಲೈನ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಅದ್ರ ಬಗ್ಗೆ ನಿಮ್ಗೆ ಅಷ್ಟು ಗಮನ ಇಲ್ಲದೆ ಇರಬಹುದು. ಬಟ್ ಒನ್ಸ್ ನಿಮ್ಗೆ ಮುಂದೆ ಏನಾದ್ರೂ ಆಫ್ಲೈನ್ ಅಲ್ಲಿ ಕಾಲೇಜಿಗೆ ಬರ್ಲಿಕ್ಕೆ ಆಪ್ಷನ್ಸ್ ಕೊಟ್ರೆ ಅವಾಗ ಖಂಡಿತ ನಿಮ್ಗೆ ಅದೆಲ್ಲದ್ರ ಬಗ್ಗೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿ ಸುಸಜ್ಜಿತ ಮತ್ತೆ ಅತ್ಯಾಧುನಿಕ ಪ್ರಯೋಗಾಲಯಗಳು, ಲ್ಯಾಬೊರೇಟರೀಸ್ ಇರ್ಬೋದು, ಮತ್ತೆ ಗ್ರಂಥಾಲಯ ಇರ್ಬೋದು, ಮಲ್ಟಿಮೀಡಿಯಾ ಲ್ಯಾಂಗ್ವೇಜ್ ಲ್ಯಾಬ್ ಇರ್ಬೋದು, ಇವೆಲ್ಲದೂ ಕೂಡ ಅತ್ಯುತ್ತಮವಾಗಿದೆ. ನಿಮ್ಗೆ ಎಷ್ಟು ಫೆಸಿಲಿಟಿ ಬೇಕೋ ಎಲ್ಲದೂ ಕೂಡ ಇಲ್ಲಿ ನಾವು ನಿಮ್ಗೆ ಪ್ರೊವೈಡ್ ಮಾಡಿದೀವಿ. ಅದೇ ರೀತಿ ಸಂಸ್ಥೆಯ ಒಂದು ಆವರಣದಲ್ಲಿ ಕ್ಯಾಂಟೀನ್ ವ್ಯವಸ್ಥೆ ಕೂಡ ಇದೆ. ಅಲ್ಲೂ ಅಷ್ಟೇ ಒಂದು ರಿಯಾಯಿತಿ ದರದಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಊಟ ಉಪಹಾರವನ್ನು ಕೂಡ ಕೊಡ್ತಾರೆ. ಅಲ್ಲೂ ಕೂಡ ಸುಸಜ್ಜಿತವಾಗಿ ಎಲ್ಲದೂ ಕೂಡ ಕ್ಲೀನ್ ಆಗಿ ಫುಡ್ ಸೇಫ್ಟಿ ಎಲ್ಲದನ್ನ ನೋಡ್ಕೊಂಡು ಅವರು ಕೂಡ ಅದನ್ನೆಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಾವು ನಮ್ಮ ಸಂಸ್ಥೆಯಲ್ಲಿರುವ ಮಾನವ ಸಂಪನ್ಮೂಲದ ಬಗ್ಗೆ ಬಂದ್ರೆ, ಮಾನವ ಸಂಪನ್ಮೂಲ ಅಂದ್ರೆ ಟೀಚಿಂಗ್ ಫ್ಯಾಕಲ್ಟೀಸ್ ಇರ್ಬೋದು, ನಾನ್ ಟೀಚಿಂಗ್ ಫ್ಯಾಕಲ್ಟೀಸ್ ಇರ್ಬೋದು, ಯಾರ್ಯಾರು ಇದ್ದಾರೆ ಅಂತ ಹೇಳಿ. ಸೊ ನಮ್ಮ ಎಲ್ಲಾ ವಿಭಾಗಗಳಲ್ಲೂ ಕೂಡ ಅಗತ್ಯ ಸಂಖ್ಯೆಯ ಉಪನ್ಯಾಸಕರು ಇದ್ದಾರೆ. ಮೇ ಬಿ ಒಂದು ಕಡಿಮೆ ಜನ ಇದ್ರೂ ಕೂಡ ಅಲ್ಲಿ ಪಾರ್ಟ್ ಟೈಮ್ ಲೆಕ್ಚರ್ಸ್ ಗಳನ್ನ ತಗೊಳ್ಳೋದ್ರಿಂದ ಅದು ಎಲ್ಲಾ ಕಡೆ ತುಂಬಾ ಚೆನ್ನಾಗಿ ಮ್ಯಾನೇಜ್ ಆಗ್ತಾ ಇದೆ. ಹಾಗಾಗಿ ನಮ್ಮಲ್ಲಿ ಉಪನ್ಯಾಸಕರ ಕೊರತೆ ಅಂತೂ ಇಲ್ವೇ ಇಲ್ಲ, ಯಾವುದೇ ಕಾರಣಕ್ಕೂ ಉಪನ್ಯಾಸಕರ ಕೊರತೆಗಳಿಲ್ಲ. ಅದಲ್ಲದೆ ಅನುಭವಿ ಮತ್ತೆ ನುರಿತ ಉಪನ್ಯಾಸಕರು ಎಲ್ಲರಿಗೂ ಕೂಡ ತುಂಬಾ ಅನುಭವ ಇದೆ, ಹೈಯರ್ ಎಜುಕೇಶನ್ಸ್ ಗಳನ್ನ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಅವರವರ ಒಂದು ವಿಭಾಗಗಳಲ್ಲಿ ಅವರು ತುಂಬಾ ಬೆಸ್ಟ್ ಅಂತ ಹೇಳಿ ಇಲ್ಲಿ ಸೆಲೆಕ್ಷನ್ ಆಗಿ ಬಂದಿರೋದ್ರಿಂದ ಅವರೆಲ್ಲರಿಗೂ ಕೂಡ ತುಂಬಾ ಅನುಭವ ಇದೆ. ಮತ್ತೆ ಅವರು ಆ ಒಂದು ಹುದ್ದೆಯಲ್ಲಿ, ಆ ಒಂದು ಉಪನ್ಯಾಸಕ ವೃತ್ತಿಯಲ್ಲಿ ಅವ್ರು ತುಂಬಾ ಒಂದು ಎಕ್ಸ್ಪೀರಿಯನ್ಸ್ ನ ಗಳಿಸ್ಕೊಂಡಿದ್ದಾರೆ. ಹಾಗಾಗಿ ನಿಮ್ಮೆಲ್ರಿಗೂ ಕೂಡ ಒಂದು ಒಳ್ಳೆಯ ಒಂದು ಶಿಕ್ಷಣ ಸಿಗೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಉತ್ತಮ ಮಾರ್ಗದರ್ಶನವನ್ನು ಕೂಡ ನೀಡ್ತಾ ಇರ್ತಾರೆ. ಅಂದ್ರೆ ನಿಮ್ಮ ಒಂದು ಸಾಮಾನ್ಯ ಬದುಕಿನಲ್ಲಿ ಇರ್ಬೋದು, ಹೊರಗಡೆ ಇದ್ದಾಗ ಹೇಗಿರ್ಬೋದು, ಆ ಒಂದು ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿ ಮಾರ್ಗದರ್ಶನವನ್ನು ಕೂಡ ನೀಡ್ತಾ ಇರ್ತಾರೆ. ಅದೇ ರೀತಿ ಮೆಂಟರಿಂಗ್ ಮತ್ತೆ ಕೌನ್ಸಿಲಿಂಗ್ ಸಿಬ್ಬಂದಿ, ಮೇ ಬಿ ನೆನ್ನೆ ಕ್ಲಾಸ್ಗಳಲ್ಲಿ ನಿಮ್ಗೆ ಅದನ್ನು ಅಲಾಟ್ ಮಾಡಿರ್ತಾರೆ, ಯಾವ ವಿದ್ಯಾರ್ಥಿಗೆ ಯಾರು ಮೆಂಟರ್ ಅಂತ ಹೇಳಿ, ಮತ್ತೆ ಯಾರು ಕೌನ್ಸಿಲಿಂಗ್ ಮಾಡ್ಬೇಕು ಅಂತ ಹೇಳಿ. ಅಂದ್ರೆ ನಿಮ್ಮ ಏನೇ ಸಮಸ್ಯೆಗಳಿದ್ರು ಕೂಡ, ಏನೇ ಒಂದು ಪ್ರಾಬ್ಲಮ್ಗಳು ಆಗ್ತಾ ಇದ್ರು ಕೂಡ ನೀವೆಲ್ಲದನ್ನು ಕೂಡ ಆ ಒಂದು ಸಿಬ್ಬಂದಿಗಳ ಹತ್ರ ಬಂದು ನೀವು ಮಾತಾಡಿದ್ರೆ ಅವಾಗ ಏನಾಗುತ್ತೆ, ನಿಮ್ಗೆ ಅವರು ನಿಮ್ಗೆ ಅಗತ್ಯವಾದಂತ ಒಂದು ಕೌನ್ಸಿಲಿಂಗ್ ಅನ್ನ ಮಾಡ್ತಾರೆ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಅಗತ್ಯ ಸಂಖ್ಯೆಯ ಕಚೇರಿ ಸಿಬ್ಬಂದಿ ಮತ್ತು ಸಹಾಯಕ ಸಿಬ್ಬಂದಿ, ನಮ್ಮ ಕಾಲೇಜಿನ ಸಂಸ್ಥೆಯಲ್ಲಿ ಇರೋರು 3 ಜನ FDA ಗಳಿದ್ದಾರೆ, ಒಬ್ರು ರಿಜಿಸ್ಟ್ರಾರ್ ಇದ್ದಾರೆ. ಆದ್ರೆ ಅಷ್ಟು ಜನದಲ್ಲೇನೆ ಕೂಡ ನಮ್ಮ ಸಂಸ್ಥೆಯಲ್ಲಿ ಯಾವುದೇ ಒಂದು ಕೆಲಸಗಳು ಕೂಡ ಬಾಕಿ ಉಳಿದಿಲ್ಲ. ಎಲ್ಲಾ ಒಂದು ಸಂಸ್ಥೆಯ ಕೆಲಸಗಳು ಕೂಡ ಅಚ್ಚುಕಟ್ಟಾಗಿ ಟೈಮ್ ಟು ಟೈಮ್ ನಡ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಫ್ಯಾಕಲ್ಟಿ, ಆಫೀಸ್ ಸಿಬ್ಬಂದಿ ಕಡಿಮೆ ಇದ್ದಾರೆ ಅಂದ್ರೂ ಕೂಡ ಯಾವುದೇ ರೀತಿಯ ಯಾವುದೇ ಒಂದು ಡಿಲೇ ಅನ್ನೋದಂತದ್ದು ನಿಮ್ಗೆ ಕಾಣಿಸೋದಿಲ್ಲ. ಅಷ್ಟು ಚೆನ್ನಾಗಿ ಎಲ್ಲರೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇನ್ನ ಹಾಸ್ಟೆಲ್ ವ್ಯವಸ್ಥೆ ಅಂತ ಬಂದ್ರೆ, ನಮ್ಮ ಸಂಸ್ಥೆಯ ಆವರಣದಲ್ಲೂ ಕೂಡ 3 ಹಾಸ್ಟೆಲ್ಗಳು ರೆಡಿ ಇದೆ. 2 ಗರ್ಲ್ಸ್ ಹಾಸ್ಟೆಲ್ ಇದೆ, 1 ಬಾಯ್ಸ್ ಹಾಸ್ಟೆಲ್ ಇದೆ. ಆದ್ರೆ
ಆ ಒಂದು ಹಾಸ್ಟೆಲ್ಗಳಿಗೆ ವ್ಯವಸ್ಥೆಗೆ ತಕ್ಕನಾಗಿ ನಮಗೆ ಸಿಬ್ಬಂದಿಗಳ ಕೊರತೆ ಇರೋದ್ರಿಂದ, ಮತ್ತೆ ಆ ಒಂದು ಹಾಸ್ಟೆಲ್ಗಳು ಪೇ ಮಾಡಿ ಯೂಸ್ ಮಾಡೋದು, ಅಂದ್ರೆ ತಿಂಗಳಲ್ಲಿ ಟೋಟಲ್ ಇಷ್ಟು ಜನಕ್ಕೆ ಒಂದು ಅಮೌಂಟ್ 1 ಲಕ್ಷ ಬಿಲ್ ಬಂತು ಅಂದ್ರೆ ಅದನ್ನ ಅದ್ರಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಗಳಿಗೆ ನಾವು ಡಿವೈಡ್ ಮಾಡ್ಬೇಕಾಗತ್ತೆ. ಆ ಒಂದು ಪಾಲಿಸಿ ಇರೋದ್ರಿಂದ ಸದ್ಯಕ್ಕೆ ಯಾರು ಕೂಡ ವಿದ್ಯಾರ್ಥಿಗಳು ಅದಕ್ಕೆ ಜಾಯ್ನ್ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಯಾವಾಗ್ಲಾದ್ರೂ ಎಲ್ಲರೂ ಒಪ್ಪಿ ಜಾಯ್ನ್ ಆಯ್ತು ಅಂದ್ರೆ ಅವಾಗ ಅದನ್ನು ಕೂಡ ಸ್ಟಾರ್ಟ್ ಮಾಡೋ ಆಪ್ಷನ್ಸ್ ಇರುತ್ತೆ. ಅದಲ್ಲದೆ ನಮ್ಮ ಸಿಟಿಯ ಹತ್ರ ಯಾವ್ಯಾವ ಹಾಸ್ಟೆಲ್ಗಳಿದೆ ಅಂತ ಅಂದ್ರೆ, ಇಲ್ಲಿಂದ ಸಂಸ್ಥೆಯಿಂದ 6 ಕಿಲೋಮೀಟರ್ ದೂರದಲ್ಲಿ ಸಿಟಿಯಲ್ಲಿ SC/ST ವಿದ್ಯಾರ್ಥಿನಿಯರ ಹಾಸ್ಟೆಲ್ ಇದೆ ಸಪರೇಟ್, SC/ST ವಿದ್ಯಾರ್ಥಿಗಳ ಹಾಸ್ಟೆಲ್ ಇದೆ, BCM ವಿದ್ಯಾರ್ಥಿನಿಯರ ಹಾಸ್ಟೆಲ್ ಇದೆ, BCM ವಿದ್ಯಾರ್ಥಿಗಳ ಹಾಸ್ಟೆಲ್ ಇದೆ, ಮತ್ತೆ ಅಲ್ಪಸಂಖ್ಯಾತರ ಕಲ್ಯಾಣದ ಹಾಸ್ಟೆಲ್ಗಳಿರುತ್ತೆ. ಅದಲ್ಲದೆ ಕೆಲವು ಪೇಯಿಂಗ್ ಗೆಸ್ಟ್ ಹಾಸ್ಟೆಲ್ಗಳು ಕೂಡ ಇದೆ. ಈ ಎಲ್ಲಾ ಹಾಸ್ಟೆಲ್ಗಳು ಇದೆ. ಅದರಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಫ್ರೀ ಇರ್ತಕ್ಕಂಥವೇ ಇದಾವೆ. ಸೊ ನೀವು ಈಗೇನ್ ಆಲ್ರೆಡಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ವಿದ್ಯಾರ್ಥಿಗಳು ಯಾರ್ಯಾರು ಹಾಸ್ಟೆಲ್ ಬೇಕು ಅಂತ ಅನ್ಕೊಳ್ತೀರಿ ಅವರೆಲ್ಲರೂ ಕೂಡ ನಿಯರೆಸ್ಟ್ ಹಾಸ್ಟೆಲ್ಗಳಲ್ಲಿ ಹೋಗಿ ನೀವು ಅಪ್ಲಿಕೇಶನ್ಸ್ ಗಳನ್ನ ಹಾಕ್ಬೇಕಾಗತ್ತೆ. ಅಪ್ಲಿಕೇಶನ್ ಅನ್ನ ಹಾಕಿ ನೀವು ಸ್ಟಾರ್ಟ್ ಮಾಡ್ಕೊಂಡು ನೀವು ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ 100% ನಿಮ್ಗೆ ಸೀಟ್ ಸಿಗುತ್ತೆ, ಮತ್ತೆ ಫ್ರೀ ಇರುತ್ತೆ. ಅದಲ್ದಲೆ ನೀವು ಅಲ್ಲಿಂದ ಇಲ್ಲಿಗೆ ಬರ್ಬೇಕು ಅಂದ್ರೆ ನೀವು ಬಸ್ ಪಾಸ್ ಮಾಡಿಸ್ಬೇಕಾಗತ್ತೆ. ಅದೊಂದು ಅಡಿಷನಲ್ ಕೆಲಸ ಆಗುತ್ತೆ. ಬಟ್ ಆ ಒಂದು ಬಸ್ ಪಾಸ್ಗೆ ಕೂಡ ಹೇಗೆ ಅಪ್ಲಿಕೇಶನ್ ಸಲ್ಲಿಸಬೇಕು ಅಂತ ಹೇಳಿ ಅದಕ್ಕೂ ಒಂದು ಸೆಷನ್ ಇದೆ, ಇ ಪಾಸ್ ಅಂತ ಹೇಳಿ, ಒಂದು ಆನ್ಲೈನ್ ಅಲ್ಲಿ ಮಾಡ್ತಕ್ಕಂಥದ್ದು. ಅದನ್ನ ಕೂಡ ನಿಮ್ಗೆ ಮುಂದೆ ಒಂದು ಸೆಷನ್ ಗಳಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಹೇಗೆ ಅಪ್ಲೈ ಮಾಡಬೇಕು, ಏನೇನು ಪ್ರೊಸೆಸ್ ಇರುತ್ತೆ ಅದರಲ್ಲಿ ಅಂತ ಹೇಳಿ. ಅವೆಲ್ಲ ಅದನ್ನು ನೀವು ಮುಂದೆ ತಿಳ್ಕೊಳ್ತಾ ಹೋಗ್ತೀರಿ. ನೆಕ್ಸ್ಟ್, ಶುಲ್ಕ ಮರುಪಾವತಿ ಮತ್ತು ಸ್ಕಾಲರ್ಶಿಪ್ ವಿವರ. ಸೊ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಎಷ್ಟೊಂದು ವಿದ್ಯಾರ್ಥಿಗಳಲ್ಲಿ, ಎಸ್ಪೆಷಲಿ SC/ST ವಿದ್ಯಾರ್ಥಿಗಳು ಮತ್ತೆ ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ ಏನಿದೆಯಲ್ಲ, ಅವ್ರಿಗೆ ಫೀಸ್ ತುಂಬಾ ಕಡಿಮೆ ಇದೆ. ಫೀಸ್ ತುಂಬಾ ಕಡಿಮೆ ಇದೆ ಅಂತ ಅಂದ್ರೆ ಅವರ ಟ್ಯೂಷನ್ ಫೀಸ್ ಅನ್ನ ನಾವು ಕಟ್ಟಿಸ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಅದನ್ನ ಸರ್ಕಾರದಿಂದ ನಮ್ಗೆ ನೇರವಾಗಿ ಜಮಾ ಮಾಡೋದ್ರಿಂದ ಅವ್ರಿಗೆ ಕಟ್ಟಿಸ್ಕೊಳ್ಳೋದಿಲ್ಲ. ಅದಲ್ಲದೆ ಬೇರೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿರ್ಬೋದು, ಬೇರೆ ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ಇರ್ಬೋದು, ಮತ್ತೆ AICT ಸಕ್ಷಮ ಮತ್ತು ಪ್ರಗತಿ ವಿದ್ಯಾರ್ಥಿ ವೇತನಗಳಿರ್ಬೋದು, ರಾಜ್ಯ ಸರ್ಕಾರದ ವಿದ್ಯಾರ್ಥಿ ವೇತನಗಳು, ಮತ್ತೆ ಅಲ್ಪಸಂಖ್ಯಾತರ ಕಲ್ಯಾಣ ಯೋಜನೆಗಳು, ಹೀಗೆ ಎಷ್ಟೊಂದು ಸ್ಕಾಲರ್ಶಿಪ್ ವಿವರಗಳಿದೆ. ಆದ್ರೆ ಇವೆಲ್ಲ ಸ್ಕಾಲರ್ಶಿಪ್ ಗಳಿಗೆ ಆಧಾರ್ ಸಂಖ್ಯೆ ಕಡ್ಡಾಯವಾಗಿರುತ್ತೆ. ಆಮೇಲೆ ಒಂದು ಸರಿ ನೀವು ಆಧಾರ್ ಸಂಖ್ಯೆಯನ್ನ ಹಾಕಿದ್ರಿ ಅಂದ್ರೆ ನೀವು ಒಂದು ವಿದ್ಯಾರ್ಥಿ ವೇತನಕ್ಕೆ ಮಾತ್ರ ನೀವು ಅದಕ್ಕೆ ಏನು ಅವಕಾಶ ಇರುತ್ತೆ. ಎಲ್ಲಾ ವಿದ್ಯಾರ್ಥಿ ವೇತನಗಳನ್ನ ನೀವು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇದರಲ್ಲಿ ವಿದ್ಯಾಸಿರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನ AICT ವತಿಯಿಂದ ಸಕ್ಷಮ ಮತ್ತೆ ಪ್ರಗತಿ ವಿದ್ಯಾರ್ಥಿ ವೇತನ ಅಂತ ಇದೆ. ಅದು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕೂಡ ಒಂದು ಸೆಷನ್ ಇದೆ, ಅದರಲ್ಲಿ ಅವ್ರು ಹೇಳ್ತಾರೆ ಹೇಗೆ ಅಪ್ಲೈ ಮಾಡೋದು ಅಂತ. ಮತ್ತೆ ಆ ಸಕ್ಷಮ ಮತ್ತೆ ಪ್ರಗತಿ ವಿದ್ಯಾರ್ಥಿ ವೇತನಗಳಿಗೆ ಅಪ್ಲೈ ಮಾಡ್ಲಿಕ್ಕೆ 30ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಅದಲ್ಲದೆ ನಮ್ಮ ರಾಜ್ಯ ಸರ್ಕಾರದಿಂದನೂ ಕೂಡ ಹಲವಾರು ವಿದ್ಯಾರ್ಥಿ ವೇತನಗಳನ್ನ ನೀಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಯೋಜನೆಯವರು ಕೂಡ ರಾಷ್ಟ್ರ ಮಟ್ಟದಲ್ಲಿ ನೀಡ್ತಾ ಇದ್ದಾರೆ. ಅವರಿಗೆ ಪೂರ್ತಿ ನಾವು ಕಟ್ಟಿಸ್ಕೊಂಡಿರ್ತೀವಿ, ಅಂದ್ರೆ 2B ಕ್ಯಾಟಗರಿ ಯಾರು ಬರ್ತಾರಲ್ಲ ಅವ್ರಿಗೆ ನಾವು ಪೂರ್ತಿ ಅಮೌಂಟ್ ಕಟ್ಟಿಸ್ಕೊಂಡಿರ್ತೀವಿ ಫೀಸು. ಆದ್ರೆ ಅಮೌಂಟ್ ಪೂರ್ತಿ ಅವರಿಗೆ ವಾಪಸ್ ಕೊಡ್ತಾರೆ ಅಲ್ಪಸಂಖ್ಯಾತರ ಕಲ್ಯಾಣ ಯೋಜನೆಯಿಂದ. ಅವರು NSP ಅಂತ ಇರುತ್ತೆ, ರಾಷ್ಟ್ರೀಯ ಸ್ಕಾಲರ್ಶಿಪ್ ಪೋರ್ಟಲ್ ಅಲ್ಲಿ ಹೋಗಿ ಅಪ್ಲಿಕೇಶನ್ ಸಲ್ಲಿಸಬೇಕಾಗತ್ತೆ. ಅದ್ರ ಬಗ್ಗೆ ಕೂಡ ನಾಳೆ ಅಥವಾ ನಾಡಿದ್ದ ಸೆಷನ್ ಗಳಲ್ಲಿ ಅವ್ರು ನಿಮ್ಗೆ ನೀಟಾಗಿ ತಿಳಿಸ್ಕೊಡ್ತಾರೆ. ನೆಕ್ಸ್ಟ್, ಇನ್ನು ನಮ್ಮ ಸಂಸ್ಥೆಯಲ್ಲಿ ಏನೇನ್ ಕೆಲಸಗಳು ನಡೀತಾ ಇರುತ್ತೆ ಅಂತ, ಯಾವ ಘಟಕಗಳಿದೆ ಇಲ್ಲಿ. ನಮ್ಮಲ್ಲಿ NCC ಘಟಕ ಇದೆ, NSS ಘಟಕ ಇದೆ, ಕ್ರೀಡೆ ಇದೆ. NCC ಘಟಕ ಇಲ್ಲ, ಬಟ್ ಅದ್ ಮುಂದೆ ಮಾಡಬಹುದು ಅಂತ ಅನ್ಕೊಂಡಿದೀವಿ. NSS ಇದೆ, ಕ್ರೀಡೆ ಇದೆ. ಸೊ ಇಲ್ಲಿ ನಮ್ಮ ಕಾಲೇಜಲ್ಲಿ ಬರೀ ಪಠ್ಯ ಚಟುವಟಿಕೆಗಳು, ಬರೀ ಪಾಠ ಮಾತ್ರ ನಡೆಯುತ್ತೆ ಅಂತ ಅಲ್ಲ, ಅದಲ್ಲದೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ನಡೆಯುತ್ತೆ. ವಿದ್ಯಾರ್ಥಿ ಸಂಘದ ಪ್ರೋಗ್ರಾಮ್ಸ್ ಗಳು ನಡೆಯುತ್ತೆ, ಮತ್ತೆ ರಾಷ್ಟ್ರೀಯ ಸೇವಾ ಯೋಜನೆಯ ಒಂದು ಪ್ರೋಗ್ರಾಮ್ಸ್ ಗಳು ನಡೆಯುತ್ತೆ, ಮತ್ತೆ ಕ್ರೀಡಾ ಚಟುವಟಿಕೆಗಳು ಕೂಡ ನಡೆಯುತ್ತೆ, ಮತ್ತೆ ಪೇಪರ್ ಪ್ರೆಸೆಂಟೇಶನ್ ನಡೆಯುತ್ತೆ, ಕ್ವಿಸ್ ಪ್ರೋಗ್ರಾಮ್ಸ್ ನಡೆಯುತ್ತೆ. ಹೀಗೆ ನಾವು ಹಲವಾರು ಪ್ರೋಗ್ರಾಮ್ ಗಳನ್ನ ನಾವು ಇಲ್ಲಿ ಮಾಡ್ಕೊಳ್ತಾ ಹೋಗ್ತಾ ಇದೀವಿ. ಓಕೆ, ಸೊ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ NSS ಘಟಕ ಇದೆ, ವಿದ್ಯಾರ್ಥಿ ಮತ್ತು ಕ್ರೀಡಾ ಸಂಘ ಇದೆ, ಯುವ ರೆಡ್ ಕ್ರಾಸ್ ಘಟಕ ಇದೆ, ಮತ್ತೆ ISTE ವಿದ್ಯಾರ್ಥಿ ಚಾಪ್ಟರ್, ಮತ್ತೆ ಇನ್ನೂ ಹಲವಾರು ನಿಮ್ಗೆ ನಮ್ಮ ಕಾಲೇಜಲ್ಲಿ ಸಂಘ ಸಂಸ್ಥೆ ಚಟುವಟಿಕೆಗಳು ನಡೆಯೋದು ನಿಮ್ಗೆ ನಿಮ್ಮ ಗಮನಕ್ಕೆ ಬರುತ್ತೆ ಮುಂದೆ ಬರ್ತಾ. ಈ ಒಂದು ಫೋಟೋ ಏನಿದೆಯಲ್ಲ, ಇದ್ರಲ್ಲಿ ಇರ್ತಕ್ಕಂಥವ್ರು ಎಲ್ಲ ಉಪನ್ಯಾಸಕರಿದ್ದಾರೆ. ಇವರು ಒಂದು ಕಾಲೇಜಲ್ಲಿ ವರ್ಷ ಒಂದು ಸ್ಪೋರ್ಟ್ಸ್ ಮೀಟ್ ನಡೆಯುತ್ತೆ ಕಾಲೇಜಿನ ವತಿಯಿಂದ. ಆ ಸ್ಪೋರ್ಟ್ಸ್ ಮೀಟ್ ಅಲ್ಲಿ ತೆಗೆಸಿರ್ತಕ್ಕಂತ ಒಂದು ಫೋಟೋ ಇದು. ನೆಕ್ಸ್ಟ್, ಉನ್ನತ ವ್ಯಾಸಂಗದ ಅವಕಾಶಗಳು. ಸೊ ನಮ್ಮ ಡಿಪ್ಲೊಮಾ ಕೋರ್ಸ್ ಅನ್ನು ಯಶಸ್ವಿಯಾಗಿ ಪೂರೈಸಿದ ವಿದ್ಯಾರ್ಥಿಗಳು ನೇರವಾಗಿ ಇಂಜಿನಿಯರಿಂಗ್ 2ನೇ ವರ್ಷಕ್ಕೆ ನಾವು ಪ್ರವೇಶ ಪಡೆಯಬಹುದು. ಅಂದ್ರೆ ಈಗ ಇಲ್ಲೇ ಡಿಪ್ಲೊಮಾ 3 ವರ್ಷ ನೀವು ಕರೆಕ್ಟ್ ಕಂಪ್ಲೀಟ್ ಮಾಡಿ ಒಳ್ಳೆ ಪರ್ಸೆಂಟೇಜ್ ತಗೊಂಡ್ರಿ ಅಂತಂದ್ರೆ ನೀವು ಒಂದು DCET ಅಂತ ಹೇಳಿ ಒಂದು ಎಕ್ಸಾಮ್ ಬರೀಬೇಕಾಗತ್ತೆ, CET ಎಕ್ಸಾಮ್ ತರ. ಆ ಒಂದು ಎಕ್ಸಾಮ್ ಗಳನ್ನ ಬರೆದ್ರೆ ನಿಮಗೆ ಆ ಒಂದು ಅತ್ಯುನ್ನತ ಸಂಸ್ಥೆಗಳಲ್ಲಿ ನಿಮ್ಗೆ ಈಸಿಯಾಗಿ 2ನೇ ವರ್ಷದ ಇಂಜಿನಿಯರಿಂಗ್ ನಿಮ್ಗೆ ಪದವಿಗೆ ನೀವು ಡೈರೆಕ್ಟ್ ಆಗಿ ಅರ್ಹರಾಗಿರುತ್ತೆ ಅದನ್ನ ಸೇರ್ಕೊಳ್ಳಿಕ್ಕೆ. ಅಂದ್ರೆ ನೀವು ನೋಡ್ಬೋದು ನಮ್ಮ ವಿದ್ಯಾರ್ಥಿಗಳು ಯಾವ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಓದ್ತಾ ಇದ್ದಾರೆ ಅಂತ ಹೇಳಿ. ತುಂಬಾ ಪ್ರತಿಷ್ಠಿತ ಕಾಲೇಜ್ಗಳು ಇವೆಲ್ಲ. SIT ಅಲ್ಲಿ ತುಮಕೂರು ಅಂತ ಇದೆ, ಮತ್ತೆ MSRIT ಬೆಂಗಳೂರು, ಅಂದ್ರೆ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು, ದೆನ್ ರೇವಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು, ದೆನ್ BIET
ಅಂದ್ರೆ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ದಾವಣಗೆರೆ, UPDT ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆ, GMIT ದಾವಣಗೆರೆ, ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು, ಇನ್ನು 10 ಹಲವಾರು ಸಂಸ್ಥೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗವನ್ನು ಪೂರೈಸಿದ್ದಾರೆ. ಮತ್ತೆ ಈಗ ಆಲ್ರೆಡಿ ಅವರು ಹೈಯರ್ ಅಲ್ಲಿ ಯಾವ್ದೋ ಒಂದು ಸಾಫ್ಟ್ವೇರ್ ಕಂಪನಿಗಳಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಇವನ್ ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಟೊಯೋಟಾ ಕಿರ್ಲೋಸ್ಕರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅವೆಲ್ಲದು ಕೂಡ ಇದೆ. ನೆಕ್ಸ್ಟ್ ಇಂಟರ್ನ್ಶಿಪ್ ಅಂದ್ರೆ ಈ ಇಂಟರ್ನ್ಶಿಪ್ ಅಂದ್ರೆ ಏನಂದ್ರೆ ಇದು ಫೈನಲ್ ಇಯರ್ ಪ್ರೊಸೆಸ್ ಗಳಲ್ಲಿ ಬರುತ್ತೆ. ಫೈನಲ್ ಇಯರ್ ಗಳಲ್ಲಿ ವಿದ್ಯಾರ್ಥಿಗಳು ಯಾವ ತರ ಬರುತ್ತೆ. ಸೊ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಏನಿದಾರಲ್ಲ, ವಿದ್ಯಾರ್ಥಿಗಳಿಗೆ ಈ ಬರೀ ಕಲಿಕೆ, ಬರೀ ಪಾಠ ಒಂದೇ ಕಲಿತ್ರೆ ಸಾಕಾಗೋದಿಲ್ಲ. ಪಾಠದಲ್ಲಿ ಇಲ್ಲಿ ಥಿಯರಿ ಕಲಿತಾ ಹೋಗ್ತಾರೆ, ಏನು ಉಪಯೋಗ ಇರೋದಿಲ್ಲ. ಹಾಗಾಗಿ ಅವ್ರನ್ನ ಒಂದು ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಅನ್ನ ತೋರಿಸ್ಲಿಕ್ಕೆ ನಾವು ಇಂಡಸ್ಟ್ರಿಗಳಿಗೆ ಕರ್ಕೊಂಡು ಹೋಗ್ತಾರೆ. ಅದು ಇಂಟರ್ನ್ಶಿಪ್ ಅಂತ ಹೇಳಿ ಕರೀತಾರೆ. ಅಂದ್ರೆ ನಿಯರ್ ಬೈ ನಮ್ಮ ಒಂದು ತಾಲೂಕಿಗೆ ಯಾವ್ದು ಹತ್ತತ್ರ ಇದೆ. ಸೊ ನಮ್ಮ ಯಾವ್ಯಾವ್ದು ಇದಿದೆ ಒಂದು ಇಂಟರ್ನ್ಶಿಪ್ ನಮ್ಮ ಹತ್ತತ್ರ ಏನೇನು ಒಂದು ಸಂಸ್ಥೆಗಳಿದೆ, ಅಥವಾ ಜಿಂದಾಲ್ ಇರ್ಬೋದು, ಈ ಕಡೆ ಯಾವ್ದಾದ್ರು ಒಂದು ಶೋರೂಮ್ಗಳು ಇರ್ಬೋದು, ಅವೆಲ್ಲದ್ರಲ್ಲೂ ಕೂಡ ಅವರು ಇನ್ವಾಲ್ವ್ ಆಗಿ ಅಲ್ಲಿ ಕರ್ಕೊಂಡು ಹೋಗಿ ಅವೆಲ್ಲ ತೋರಿಸ್ತಾರೆ. ಅಲ್ಲಿ ಏನೇನ್ ನಡೀತಾ ಇದೆ, ಹೇಗ್ ನಡೀತಾ ಇದೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಗೊತ್ತಿರ್ಬೇಕು ಈಗ ಟೆಕ್ನಿಕಲ್ ಎಜುಕೇಶನ್ ಅಲ್ಲಿ ಹೊರಗಡೆ ಟೆಕ್ನಿಕಲ್ ಆಗಿ ಏನೇನ್ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ, ಡೆವಲಪ್ಮೆಂಟ್ ಆಗ್ತಾ ಇದೆ, ಅವೆಲ್ಲದನ್ನ ನೋಡ್ಬೇಕಾಗತ್ತೆ. ಮತ್ತೆ ಅಲ್ಲಿರ್ತಕ್ಕಂಥ ಪರ್ಸನ್ಸ್ಗಳು, ರಿಸೋರ್ಸ್ ಪರ್ಸನ್ಸ್ ಏನಿರ್ತಾರಲ್ಲ, ಇಂಡಸ್ಟ್ರಿ ಪರ್ಸನ್ಸ್, ಅವ್ರ ಜೊತೆ ಇಂಟರಾಕ್ಷನ್ ಮಾಡಿದಾಗ ನಾವೇನ್ ಕಲಿತಾ ಇದ್ದೀವಿ, ಇನ್ನು ಏನ್ ಕಲಿಬೇಕು, ಏನ್ ತಿಳ್ಕೊಳ್ಬೇಕು ಅನ್ನೋದನ್ನು ಕೂಡ ಅವ್ರು ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಅದೇ ರೀತಿಯಲ್ಲಿ ಕೈಗಾರಿಕೆಗಳೊಂದಿಗೆ MOU ಅಂದ್ರೆ ನಾವು ಒಂದು ಕೆಲವೊಂದು ಕೈಗಾರಿಕೆಗಳೊಂದಿಗೆ ಮೊಮೆಂಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿ ಒಂದು ಮಾಡ್ಕೊಂಡಿದ್ದೀವಿ. ಅಂದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ, ಅವುಗಳ ಜೊತೆ ನಾವು MOU ಮಾಡ್ಕೊಂಡಾಗ ಅವರು ನಮ್ಮ ಸಂಸ್ಥೆಗಳಿಗೆ ಬಂದು ಅವ್ರಿಗೆ ಏನೇನು ಅವಶ್ಯಕತೆ ಇದೆ ಎಲ್ಲದನ್ನು ಕೂಡ ನಿಮ್ಗೆ ಅವಶ್ಯಕತೆ ಇರೋ ಥಿಂಗ್ಸ್ ಗಳನ್ನ ಹೇಳ್ತಿರ್ತಾರೆ, ಅಥವಾ ನೀವು ಅಲ್ಲೂ ಹೋಗಿ ಅವನ್ನ ತಿಳ್ಕೊಬಹುದಾಗಿರುತ್ತೆ. ಆ ಟೈಪ್ ಅಲ್ಲಿ ಇಲ್ಲಿ ಜ್ಞಾನವನ್ನು ಏನ್ ಮಾಡ್ಬೋದು, ಇಂಟರ್ಚೇಂಜ್ ಮಾಡ್ಕೋಬಹುದು. ಅವ್ರಿಗೆ ಗೊತ್ತಿರೋ ಕೌಶಲ್ಯಗಳನ್ನ, ಜ್ಞಾನವನ್ನ ಅವ್ರು ನಮ್ಗೆ ಹಂಚ್ತಾರೆ, ನಮಗೆ ಗೊತ್ತಿರ್ತಕ್ಕಂಥ ಒಂದು ಡೆವಲಪ್ಮೆಂಟ್ ಗಳನ್ನ, ರಿಸೋರ್ಸ್ ಗಳನ್ನ ಅವ್ರಿಗೆ ಕೊಡ್ತಾ ಹೋಗ್ತೀವಿ. ಈ ಟೈಪ್ ಅಲ್ಲಿ ಇಂಟರ್ಚೇಂಜ್ ಆಫ್ ಡೆವಲಪ್ಮೆಂಟ್, ಇಂಟರ್ಚೇಂಜ್ ಆಫ್ ಟೆಕ್ನಾಲಜಿ, ಇಂಟರ್ಚೇಂಜ್ ಆಫ್ ನಾಲೆಡ್ಜ್ ಎಲ್ಲದೂ ಕೂಡ ಆಗೋದ್ರಿಂದ ನಿಮ್ಗೆ ಒಂದು ಕಲಿಯೋದಕ್ಕೆ ತುಂಬಾ ಅವಕಾಶಗಳು ಜಾಸ್ತಿ ಇರುತ್ತೆ. ಸ್ಪೆಷಲಿ ಕೆಲವೊಂದು MOU ಮಾಡಿರ್ತಕ್ಕಂಥ ಸಂಸ್ಥೆಗಳು ಅಂದ್ರೆ BB ಟೆಕ್ನಾಲಜೀಸ್, NSN ಟೆಕ್ನಾಲಜೀಸ್, ವಿಕ್ಟೋರಿಯಾ ಟೆಕ್ನಾಲಜೀಸ್, ಸಾಯಿ ಮೋಟಾರ್ಸ್, ಈ ತರ ಹಲವಾರು ಒಂದು ಕೈಗಾರಿಕೆಗಳೊಂದಿಗೆ ನಾವು ನಮ್ಮ ಸಂಸ್ಥೆ MOU ಮಾಡ್ಕೊಂಡಿದೆ. ಅಂಡ್ ಇದು ACT ಪ್ರಕಾರ ಕಡ್ಡಾಯ ಆಗಿರೋದ್ರಿಂದ ನಾವು ಆಲ್ಮೋಸ್ಟ್ ತುಂಬಾ ಕಡೆ ನಾವು MOU ನ ಮಾಡ್ಕೊಂಡಿದ್ದೀವಿ. ಮೈಕ್ ಮ್ಯೂಟ್ ಮಾಡಿ ಯಾರದು. ನೆಕ್ಸ್ಟ್ ಉದ್ಯೋಗಾವಕಾಶ ಅಂತ ಬಂದ್ರೆ ನೋಡ್ತಾ ಇದ್ದೀರಾ, ನಮ್ಮ ಸಂಸ್ಥೆಯಲ್ಲಿ ಆ ಒಂದು ಉದ್ಯೋಗಾವಕಾಶಗಳನ್ನ ನೋಡ್ಕೊಳ್ಳಿಕ್ಕೆ ಅಂತಾನೆ ಒಬ್ರು ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ ಅಧಿಕಾರಿ ಅಂತ ಹೇಳಿ ಇರ್ತಾರೆ. ಆ ಒಂದು ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ ಅಧಿಕಾರಿಯವರು ಕೂಡ ಮುಂದಿನ ದಿನಗಳಲ್ಲಿ ನಿಮ್ ಜೊತೆ ಇಂಟರಾಕ್ಟ್ ಮಾಡ್ತಾರೆ, ಅವ್ರು ನಿಮ್ಮ ಹತ್ರ ಮಾತಾಡ್ತಾರೆ, ಏನೇನ್ ಮಾಡ್ತಾ ಇದೀವಿ, ಏನೇನ್ ಕೆಲಸಗಳಿದೆ, ಎಷ್ಟು ಜನ ಅಪಾಯಿಂಟ್ ಆಗಿದ್ದಾರೆ, ಎಷ್ಟು ಜನ ಬೇರೆ ಬೇರೆ ಸಂಸ್ಥೆಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಈ ಎಲ್ಲಾದ್ರ ಬಗ್ಗೆ ಕೂಡ ನಿಮ್ಗೆ ಮುಂದಿನ ದಿನಗಳಲ್ಲಿ ಅವರು ಮಾಹಿತಿ ನೀಡ್ತಾರೆ. ಓಕೆ, ಸೊ ಇಲ್ಲಿ ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ ಸೆಲ್ಸ್ ಏನಿದೆಯಲ್ಲ, ಇದರ ವತಿಯಿಂದ ನಾವು ಹಲವಾರು ಸಂವಹನ ಕೌಶಲ್ಯಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ನಾವು ಅವಕಾಶಗಳನ್ನ ನೀಡ್ತಾ ಇದ್ದೀವಿ. ಆಪ್ಟಿಟ್ಯೂಡ್ ಕೌಶಲ್ಯಗಳನ್ನ ನಿರ್ವಹಿಸೋದಕ್ಕೆ ಏನೇನು ಚಾನ್ಸಸ್ ಇದೆ ಅದನ್ನ ನೋಡ್ತಾ ಇದ್ದೀವಿ. ಮತ್ತೆ ಗ್ರೂಪ್ ಡಿಸ್ಕಷನ್ಸ್ ಇರ್ಬೋದು, ಮತ್ತೆ ಇಂಟರ್ವ್ಯೂ ಮಾಡ್ತಕ್ಕಂಥ ಸ್ಕಿಲ್ಸ್ ಇರ್ಬೋದು, ಅವೆಲ್ಲದನ್ನು ಕೂಡ ನಾವು ಹೇಗ್ ಮಾಡ್ಬೇಕು ಅನ್ನೋದನ್ನ ನಾವು ಇಲ್ಲಿ ಒಂದು ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ ವತಿಯಿಂದ ನಾವು ವಿದ್ಯಾರ್ಥಿಗಳಿಗೆ ಅವನ್ನ ಕಲಿಸ್ಕೊಡ್ಲಿಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೀವಿ. ಆದಷ್ಟು ನಮ್ಮ ಒಂದು ಸ್ಟಾಫ್ಗಳು ಅವ್ರಿಗೆ ಗೊತ್ತಿರ್ತಕ್ಕಂಥ ಎಲ್ಲಾ ಒಂದು ನಾಲೆಡ್ಜ್, ಅವರ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ತಗೊಂಡು ವಿದ್ಯಾರ್ಥಿಗಳಿಗೆ ಎಷ್ಟು ಸಾಧ್ಯನೋ ಅಷ್ಟು ಅವ್ರಿಗೆ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಕೆಲವೊಂದು ಇಂಪಾರ್ಟೆಂಟ್ ಕಂಪ್ನಿಗಳಲ್ಲಿ ಯಾವ್ದಾದ್ರಲ್ಲಿ ನಾವು ಉದ್ಯೋಗಾವಕಾಶಗಳನ್ನ ತಗೊಂಡಿದ್ದಾರೆ ನಮ್ಮ ಸ್ಟೂಡೆಂಟ್ಸ್ ಅಂದ್ರೆ ಟೊಯೋಟಾ ಕಿರ್ಲೋಸ್ಕರ್ ಪ್ರೈವೇಟ್ ಲಿಮಿಟೆಡ್, JSW ಸ್ಟೀಲ್ಸ್, ಮತ್ತೆ ಕಿರ್ಲೋಸ್ಕರ್ ಪ್ರೈವೇಟ್ ಲಿಮಿಟೆಡ್. ಅದ್ರಲ್ಲಿ ಆಗ್ಬಿಡಿ ಮೇಡಮ್, ಈಗ ನಿಮಗೆ ಮೇಲ್ ಬಂದಿತ್ತಲ್ಲ, ಆ ಲಿಂಕ್ ಕ್ಲಿಕ್ ಮಾಡಿ ನಿಮ್ಮ ಲಾಗಿನ್ ಇಂದಾನೆ ಲಾಗಿನ್ ಆಗಿ. ಸೊ ಟೊಯೋಟಾ ಕಿರ್ಲೋಸ್ಕರ್ ಪ್ರೈವೇಟ್ ಲಿಮಿಟೆಡ್ ಇದೆ, ಮತ್ತೆ ಜಿಂದಾಲ್ ಸ್ಟೀಲ್ ವರ್ಕ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಕಿರ್ಲೋಸ್ಕರ್ ಫೆರಸ್ ಪ್ರೈವೇಟ್ ಲಿಮಿಟೆಡ್, ಟೊಯೋಟಾ ಇಂಜಿನ್ಸ್ ಪ್ರೈವೇಟ್ ಲಿಮಿಟೆಡ್, ಇಂಡೋ ಮಿಮ್ಟೆಕ್ ಪ್ರೈವೇಟ್ ಲಿಮಿಟೆಡ್, ಸೆಂಟಮ್ ಎಲೆಕ್ಟ್ರಾನಿಕ್ಸ್, ಅಂಡ್ ಹಿಂಗೆ ಹಲವಾರು ಸಂಸ್ಥೆಗಳಲ್ಲಿ ನಮ್ಮ ವಿದ್ಯಾರ್ಥಿ, ಈವನ್ TVS ಕಂಪನಿಗಳಲ್ಲಿ ಕೂಡ ಅವರು ವರ್ಕ್ ಮಾಡ್ತಾ ಇದ್ದಾರೆ. ತುಂಬಾ ಒಂದು ಕಂಪನಿಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ನಿಮ್ಗೆ ನಮ್ಮ ಒಂದು ಇಲಾಖೆಯ ಒಂದು ಏನೇ ಒಂದು ಡೀಟೇಲ್ಸ್ ಗಳು ಬೇಕು ಅಂದ್ರೆ, ಏನೇ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೇ ವಿವರಗಳು ಬೇಕು ಅಂದ್ರೂ ಕೂಡ ಈ ಒಂದು ಇಲಾಖೆಯ ವೆಬ್ಸೈಟ್ ಇದೆ www.dtek.karnataka.gov.in. ಈ ಒಂದು ವೆಬ್ಸೈಟ್ ವಿಳಾಸಕ್ಕೆ ನೀವು ಭೇಟಿ ಕೊಟ್ರೆ ನಿಮ್ಮ ಕ್ಲಾಸ್ಗಳು, ತರಗತಿಗಳು ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದನ್ನ ಅವರು ಹೇಳ್ತಾರೆ.
ಮತ್ತೆ ನಿಮ್ಮ ಎಕ್ಸಾಮ್ಸ್ ಗಳು ಏನಾದ್ರು ಬಂದ್ರೆ ಅದ್ಯಾವಾಗ ನಡೆಯುತ್ತೆ ಅಂತ ಹೇಳ್ತಾರೆ, ಕ್ಲಾಸಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಏನೇನ್ ಕೆಲಸ ಇದೆ, ನೀವೇನೇನ್ ಮಾಡ್ಬೇಕು, ಪ್ರತಿಯೊಂದು ಕೂಡ ಇವನ್ ಹೊಸ ಸಿಲೆಬಸ್ ಕೂಡ ಬರೋದ್ರಲ್ಲಿ ಇದೆ ನಿಮ್ಗೆ ಫಸ್ಟ್ ಇಯರ್ಗೆ. ಅದು ಬರೋವರೆಗೂ ಕೂಡ ಈ ಇಂಡಕ್ಷನ್ ಪ್ರೋಗ್ರಾಮ್ 15 ಡೇಸ್ ನಡೀತಾ ಇರುತ್ತೆ. ಮತ್ತೆ ಇದು AICTE ಒಂದು ವತಿಯಿಂದ ಕಂಪಲ್ಸರಿ ಆಗಿರೋದ್ರಿಂದ ನೀವು ಮುಂದಿನ ದಿನಗಳಲ್ಲಿ ಈ 15 ಡೇಸ್ ಆದ ತಕ್ಷಣ ನಿಮ್ಗೆ ಹೊಸ ಸಿಲೆಬಸ್ ಬಂತು ಅಂದ್ರೆ ಹೊಸ ಸಿಲೆಬಸ್ ಪ್ರಕಾರ ನಿಮಗೆ ಪಾಠಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಗೆ ಏನೇ ಬೇಕು ಮಾಹಿತಿ, ಒಂದು ಇಲಾಖೆಯ ಬಗ್ಗೆ ಮಾಹಿತಿ ಏನೇ ಬೇಕು ಅಂದ್ರು ರಾಜ್ಯ ಮಟ್ಟದಲ್ಲಿ ಇದೊಂದು ವೆಬ್ಸೈಟ್ ಇದೆ, www.dtek.karnataka.gov.in. ಈ ಒಂದು ವೆಬ್ಸೈಟ್ ಗೆ ನೀವು ಭೇಟಿ ನೀಡಿದ್ರೆ ನಿಮ್ಗೆ ಎಲ್ಲಾದ್ರೂ ಕೂಡ ನಿಮ್ಗೆ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಈ ಒಂದು PPT ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಮುಂದೆ, ಅದರಲ್ಲಿ ಲಿಂಕ್ ಗಳು ಇರುತ್ತೆ. ಡೈರೆಕ್ಟ್ ಆಗಿ ನೀವು ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಅದು ಆ ಒಂದು ವೆಬ್ಸೈಟ್ ಗೆ ನಿಮ್ಮನ್ನ ತಗೊಂಡು ಹೋಗುತ್ತೆ. ಓಕೆ, ನೆಕ್ಸ್ಟ್ ನಮ್ಮ ಸಂಸ್ಥೆಯಲ್ಲಿ ಯಾವ ಘಟಕಗಳು ಮತ್ತು ಸಮಿತಿಗಳು ಇದಾವೆ. ನಮ್ಮ ಸಂಸ್ಥೆಯಲ್ಲಿ ಯಾವ ಘಟಕಗಳಿದೆ ಅಂದ್ರೆ ನೀವು ನೋಡ್ತಾ ಇದ್ದೀರಿ, ರಾಷ್ಟ್ರೀಯ ಸೇವಾ ಯೋಜನಾ ಘಟಕ. ಇದ್ರ ಬಗ್ಗೆನೂ ಕೂಡ ಮುಂದೆ ನಿಮಗೆ ಒಂದು ಸೆಷನ್ ಇದೆ. ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಅಂದ್ರೆ ಏನು, ಅದರ ಅಡಿಯಲ್ಲಿ ನಾವೇನೇನ್ ಕೆಲಸ ಮಾಡಿದೀವಿ, ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ, ಎಲ್ಲದನ್ನು ಕೂಡ ಅವ್ರು ನೀಟಾಗಿ ಹೇಳ್ತಾರೆ. ಅದಕ್ಕೆ ಒಬ್ರು ಕೋಆರ್ಡಿನೇಟರ್ ಇದ್ದಾರೆ. ಮತ್ತೆ ಆಂಟಿ ರ್ಯಾಗಿಂಗ್ ಸೆಲ್, ನಮ್ಮ ಸಂಸ್ಥೆ ಇದುವರೆಗೂ ಕೂಡ ಯಾವುದೇ ರೀತಿಯ ರ್ಯಾಗಿಂಗ್ ಅನ್ನೋ ಪದ ನಮ್ಮ ಸಂಸ್ಥೆಯಲ್ಲಿ ಇಲ್ವೇ ಇಲ್ಲ. ಓಕೆ, ಸೊ ಆಂಟಿ ರ್ಯಾಗಿಂಗ್ ಅಂತ ಅಂದ್ರೆ ಆ ಒಂದು ರ್ಯಾಗಿಂಗ್ ನ ತಡೆಗಟ್ಟೋದಕ್ಕೋಸ್ಕರ ನಿರ್ಮಿಸಿರುವ ಸೆಲ್. ಆದ್ರೆ ಆ ಸೆಲ್ಗೆ ಯಾವತ್ತು ನಾವು ಕೆಲಸ ಕೊಟ್ಟೇ ಇಲ್ಲ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅವ್ರ ಶ್ರದ್ಧೆ ಮತ್ತೆ ಅವ್ರು ಓದೋದಕ್ಕೆ ಬಂದಿದ್ದಾರೆ, ಅಷ್ಟು ಕೆಲಸ ಮಾತ್ರ ಮಾಡ್ತಾ ಇದ್ದಾರೆ, ಬೇರೆ ಯಾವುದೇ ಕೆಲಸಗಳಲ್ಲಿ ಅವ್ರು ತೊಡಗಿಕೊಂಡಿಲ್ಲ. ಹಾಗಾಗಿ ಆಂಟಿ ರ್ಯಾಗಿಂಗ್ ಅಂತಕ್ಕಂಥ ಸಂಸ್ಥೆಗೆ ನಮಗೆ ಕೆಲಸನೇ ಇಲ್ಲ ಅಂತ ಹೇಳ್ಬೇಕಾಗುತ್ತೆ. ಆದ್ರೂ ಆ ಒಂದು AICTE ಮಾರ್ಗಸೂಚಿಗಳ ಅನ್ವಯ ನಾವು ಒಂದು ಸೆಲ್ ಅನ್ನ ನಾವು ಬಿಟ್ಟಿದೀವಿ. ಅದರಲ್ಲಿ ಪ್ರಿನ್ಸಿಪಾಲ್ ಇರ್ತಾರೆ, ಮತ್ತೆ ಎಲ್ಲಾ HOD ಗಳು ಇರ್ತಾರೆ, ಮತ್ತೆ ಪೊಲೀಸ್ CP ಇನ್ಸ್ಪೆಕ್ಟರ್ ಇರ್ತಾರೆ. ನಮ್ಮ ಹರಪಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಆ ಒಂದು ಆಂಟಿ ರ್ಯಾಗಿಂಗ್ ಸೆಲ್ ಸದಸ್ಯರಾಗಿರ್ತಾರೆ. ಹಾಗಾಗಿ ನಿಮ್ಗೆ ರ್ಯಾಗಿಂಗ್ ಅನ್ನೋದ್ರ ಬಗ್ಗೆ ಆ ವರ್ಡೇ ನಿಮಗೆ ಗೊತ್ತಿರೋದಿಲ್ಲ, ಅಷ್ಟು ಚೆನ್ನಾಗಿ ನಿಮ್ಮನ್ನ ಇಲ್ಲಿ ನೋಡ್ಕೊಳ್ಳಾಗತ್ತೆ. ಅದಲ್ಲದೆ ಕುಂದುಕೊರತೆ ಪರಿಹಾರ ಸಮಿತಿ ಅಂದ್ರೆ ಗ್ರೀವಿಯನ್ಸ್ ರಿಡ್ರೆಸಲ್ ಸೆಲ್ ಅಂತ ಹೇಳಿ, ಅಂದ್ರೆ ನಿಮಗೆ ಸಂಸ್ಥೆಯಲ್ಲಿ ಯಾವ್ದಾದ್ರು ಕೊರತೆಗಳು ಕುಂದುಕೊರತೆಗಳು ನಿಮಗೆ ಕಾಣಿಸಿದ್ರೆ ಅವುಗಳನ್ನು ಕೂಡ ಪರಿಹಾರ ಮಾಡ್ಲಿಕ್ಕೆ ಅಂತ ಕೇಳಿ ಪ್ರಾಂಶುಪಾಲರ ಒಂದು ಅಧ್ಯಕ್ಷತೆಯಲ್ಲಿ ಕುಂದುಕೊರತೆ ಪರಿಹಾರ ಸಮಿತಿ ಅಂತ ಕೂಡ ಇದೆ. ಅದಲ್ಲದೆ ಯುವ ರೆಡ್ ಕ್ರಾಸ್ ಘಟಕ ಇದೆ, ಅದರಲ್ಲಿ ಅದಕ್ಕೂ ಕೂಡ ಒಬ್ರು ನಮ್ಗೆ ಕೋಆರ್ಡಿನೇಟರ್ ಇದ್ದಾರೆ. ಅವರು ಕೂಡ ಇವತ್ತು ಅಥವಾ ನಾಳೆ ನಿಮಗೆ ಆ ಒಂದು ಸೆಷನ್ ಇದೆ. ಆ ಒಂದು ಸೆಷನ್ ಅಲ್ಲಿ ಅವರು ನಿಮ್ಮನ್ನ ಆ ಒಂದು ಯುವ ರೆಡ್ ಕ್ರಾಸ್ ಘಟಕದ ಕೆಲಸಗಳೇನು, ಅದ್ರಲ್ಲಿ ಏನೇನ್ ನಡೆದಿದೆ ಕೆಲಸಗಳು, ಅವೆಲ್ಲದ್ರ ಬಗ್ಗೆ ಕೂಡ ನಿಮ್ಗೆ ಇಂಚು ಮಾಹಿತಿಗಳನ್ನು ಕೂಡ ಅವರು ನೀಡ್ತಾರೆ. ಅದಲ್ಲದೆ ಮಹಿಳಾ ಸಬಲೀಕರಣ ಸಮಿತಿ ಅಂತ ಇದೆ, ಅಂದ್ರೆ ವುಮೆನ್ ವೆಲ್ಫೇರ್ ಕಮಿಟಿ ಅಂತ ಹೇಳಿ. ಈ ಒಂದು ವುಮೆನ್ ವೆಲ್ಫೇರ್ ಕಮಿಟಿನಲ್ಲಿ ನಮ್ಮ ಸಂಸ್ಥೆಯ ಎಲ್ಲಾ ಮಹಿಳಾ ಒಂದು ಉಪನ್ಯಾಸಕರು ಏನಿರ್ತಾರೆ ಅವರೆಲ್ಲರೂ ಕೂಡ ಒಂದು ಸಮಿತಿಯಲ್ಲಿ ಸದಸ್ಯರಾಗಿರುತ್ತಾರೆ. ಅದರಲ್ಲಿ ಒಬ್ರು ಅಧ್ಯಕ್ಷರು ಅಂತ ಇರ್ತಾರೆ. ಅವರು ಈ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿನಿಯರಿಗೆ ಸಂಬಂಧಪಟ್ಟಂತಹ ಏನೇ ಸಮಸ್ಯೆಗಳು ಬಂದ್ರು, ಏನೇ ಕುಂದುಕೊರತೆಗಳ ಸಂಬಂಧ ಬಂದ್ರು ಕೂಡ ಅವುಗಳನ್ನ ಅವರು ಪರಿಹರಿಸಲಿಕ್ಕೆ ಅವರು ಕ್ರಮವನ್ನ ಕೈಗೊಳ್ತಾರೆ. ಅದಲ್ಲದೆ ಇದ್ರಲ್ಲಿ ಎಲ್ಲಾ HODಗಳು ಕೂಡ ಸದಸ್ಯರಾಗಿರುತ್ತಾರೆ. ಇವನ್ ಪೊಲೀಸ್ನವರು ಕೂಡ ಇದರಲ್ಲಿ ಇರ್ತಾರೆ. ಸೊ ಎಲ್ಲಾದ್ರೂ ಕೂಡ ಈ ಒಂದು ಮಹಿಳಾ ಸಬಲೀಕರಣ ಸಮಿತಿಯಲ್ಲಿ ಇರ್ತಾರೆ. ಪ್ರತಿ ತಿಂಗಳಿಗೆ ಒಂದೊಂದ್ಸರಿ ಅವ್ರ ಮೀಟಿಂಗ್ ಕೂಡ ಕರೀತಾರೆ. ಅದ್ರ ಬಗ್ಗೆನೂ ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಮತ್ತೆ ಒಂದು ಬರುತ್ತೆ, ಆ ಒಂದು ಮಹಿಳಾ ಸಬಲೀಕರಣ ಘಟಕದ ಬಗ್ಗೆ ಹೇಳ್ತಾರೆ. ಅದನ್ನ ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ವಿದ್ಯಾರ್ಥಿ ಕಲ್ಯಾಣ ಅಭಿವೃದ್ಧಿ ಸಮಿತಿ ಮತ್ತು ಇತರೆ. ಮತ್ತೆ ವಿದ್ಯಾರ್ಥಿ ಕಲ್ಯಾಣ ಅಭಿವೃದ್ಧಿ ಅಂದ್ರೆ ಸ್ಟೂಡೆಂಟ್ ವೆಲ್ಫೇರ್ ಕಮಿಟಿ, ಸ್ಟೂಡೆಂಟ್ ವೆಲ್ಫೇರ್ ಕಮಿಟಿ ಇದೆ, ಸ್ಪೋರ್ಟ್ಸ್ ವೆಲ್ಫೇರ್ ಕಮಿಟಿ ಇದೆ. ಸೊ ಈ ತರ ಒಂದು 10-12 ಘಟಕಗಳು ನಮ್ಮಲ್ಲಿ ಇದೆ. ಅವುಗಳ ವತಿಯಿಂದ ಏನೇನ್ ಕೆಲಸ ನಡೆಯುತ್ತೆ, ಏನೇನ್ ನಡೆದಿದೆ ಅವೆಲ್ಲದನ್ನು ಕೂಡ ನಿಮಗೆ ಆಯಾ ಒಂದು ಕೋಆರ್ಡಿನೇಟರ್ಗಳು ಬಂದು ಇಂಚಾಗಿ ನಿಮಗೆ ಮಾಹಿತಿ ನೀಡ್ತಾ ಹೋಗ್ತಾರೆ. ಇನ್ನ ನಮ್ಮ ಸಂಸ್ಥೆಯಲ್ಲಿ ಏನೇನ್ ನಡೆದಿದೆಯಲ್ಲ ಇಲ್ಲಿವರೆಗೂ ಕೂಡ ಅವುಗಳ ಬಗ್ಗೆ ಒಂದು ಲೈಟ್ ಆಗಿ ಗ್ಯಾಲರಿಯನ್ನು ಕೂಡ ನಾವಿಲ್ಲಿ ಪ್ರಿಪೇರ್ ಮಾಡಿದೀವಿ. ನೀವು ನೋಡ್ಬೋದು, ಈ ಒಂದು ಕಾಲೇಜ್ ಫಂಕ್ಷನ್ ಏನಿದೆಯಲ್ಲ, ಈ ಒಂದು ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂತ ಒಂದು ಫೋಟೋ ಇರ್ತಕ್ಕಂಥದ್ದು, ಇದು ನಮ್ಮ ಒಂದು ಕಾಲೇಜಿನ ಪ್ರೀವಿಯಸ್ ಇಲ್ಲಿ ನಮ್ಮ ಸಂಸ್ಥೆ ಆವರಣದಲ್ಲಿ ಪ್ರಥಮ ಬಾರಿಗೆ ನಾವು ಮಾಡಿದಂತಹ ಪ್ರೋಗ್ರಾಮ್ ಇದು. ಇಲ್ಲಿ ಫಸ್ಟ್ ಎಲ್ಲ ನಾವು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹರಪಳ್ಳಿ ತರಳಬಾಲು ಒಂದು ಚೌಟ್ರಿಯಲ್ಲಿ ಜಾಸ್ತಿ ಮಾಡಿದೀವಿ. ಆದ್ರೆ ಈಗ ನಮ್ಮ ಸಂಸ್ಥೆಯ ಆವರಣದಲ್ಲಿ ಕೂಡ ಅದನ್ನ ಫಸ್ಟ್ ಟೈಮ್ ಮಾಡಿದ್ವಿ. ಅದ್ರಲ್ಲಿ ನಮ್ಮ ತೆಗ್ಗಿನ ಮಠದ ಸ್ವಾಮೀಜಿಗಳು ಕೂಡ ಒಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು. ಆ ಒಂದು ಫೋಟೋ ಇದೆ. ಅದಾದ್ಮೇಲೆ ಇಲ್ಲಿ NSS ಘಟಕದ ವತಿಯಿಂದ ಇಲ್ಲಿ ಅನಂತನಹಳ್ಳಿ ಹತ್ರ ಒಂದು ಸ್ವಚ್ಛತಾ ಸೇವೆಯನ್ನ ಕೈಗೊಂಡಿದ್ರು ಎಲ್ಲಾ ವಿದ್ಯಾರ್ಥಿಗಳು, NSS ವಾಲಂಟಿಯರ್ಸ್ ಅಂತ ಏನಿರ್ತಾರೆ ಎಲ್ಲರೂ ಕೂಡ. ಆ ಒಂದು ಫೋಟೋ ಇದೆ. ಮತ್ತೆ ನಮ್ಮ ಒಂದು ಈಗ ಫೈನಲ್ ಇಯರ್ ಇರ್ತಕ್ಕಂಥ EC ವಿದ್ಯಾರ್ಥಿ ಏನಿದಾರಲ್ಲ ಸುನಿಲ್ ಅವರು ರಾಜ್ಯ ಮಟ್ಟದ ಒಂದು ಸ್ಪೋರ್ಟ್ಸ್ ಅಲ್ಲಿ ಪಾಲ್ಗೊಂಡು ಅವರು ದ್ವಿತೀಯ ಸ್ಥಾನವನ್ನ ಗಳಿಸಿದ್ರು. ಮತ್ತೆ ಇನ್ನೊಂದ್ರಲ್ಲಿ ತೃತೀಯ ಸ್ಥಾನ ಕೂಡ ಗಳಿಸಿದ್ರು. ಸೊ ಆ ಒಂದು ಫೋಟೋ ಕೂಡ ನೋಡ್ತಾ ಇದ್ರಿ. ಅದಲ್ಲದೆ ನಮ್ಮ ಸಂಸ್ಥೆಯಲ್ಲಿ ನಡೀತಕ್ಕಂಥ ಸ್ಪೋರ್ಟ್ಸ್ ಅಲ್ಲಿ ಪ್ರಿನ್ಸಿಪಾಲ್ ಕೂಡ ಇದ್ದಾರೆ. ಅವರ ಒಂದು ಜ್ಯೋತಿಯನ್ನ ಬೆಳಗಿಸೋದನ್ನ ಕೂಡ ತೋರಿಸ್ತಾ ಇದ್ದಾರೆ. ಸುತ್ತಮುತ್ತ ಎಲ್ಲಾ ವಿದ್ಯಾರ್ಥಿಗಳು ಒಂದೊಂದು ಬ್ರಾಂಚ್ ವೈಸ್ ಅಲ್ಲಿ ಡಿಫ್ರೆಂಟ್ ಸಮವಸ್ತ್ರಗಳಲ್ಲಿ ಅಲ್ಲಿ ಭಾಗವಹಿಸಿರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಮತ್ತೆ ನಮ್ಮ ಸಂಸ್ಥೆಯಲ್ಲಿ ಎಲ್ಲಾ ರಾಷ್ಟ್ರೀಯ ಹಬ್ಬಗಳನ್ನು ತುಂಬಾ ವೈಭವದಿಂದ ನಾವು ಆಚರಿಸ್ತೀವಿ.
ಈ ಸರಿನೇ ಈ ಮೊನ್ನೆ ನಡೆತಕ್ಕಂತ ಕನ್ನಡ ರಾಜ್ಯೋತ್ಸವನೇ ಸ್ವಲ್ಪ ಡಲ್ ಆಗಿರೋದು ಕಾರಣದಿಂದ ಅದೊಂದು ಡಲ್ ಆಗಿದೆ ಬಿಟ್ರೆ ಇನ್ನ ಎಲ್ಲಾ ರಾಷ್ಟ್ರೀಯ ಹಬ್ಬಗಳನ್ನು ಕೂಡ ನಾವು ತುಂಬಾ ವೈಭವಯುತವಾಗಿ ನಡೆಸಿದೀವಿ. ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಒಂದು ಶ್ರದ್ಧೆ ನಿಷ್ಠೆಯಿಂದ ಪಾಲ್ಗೊಳ್ತಾರೆ. ಆ ಒಂದು ಅರೇಂಜ್ಮೆಂಟ್ಸ್ ಎಲ್ಲದನ್ನು ಕೂಡ ವಿದ್ಯಾರ್ಥಿಗಳೇ ಮಾಡಿರೋದು. ಮಾರ್ಗದರ್ಶಕರು ಇರ್ತಾರೆ, NSS ಮತ್ತೆ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಅಧಿಕಾರಿಗಳು ಎಲ್ಲ ಒಂದು ಕೆಲವು ಉಪನ್ಯಾಸಕರೆಲ್ಲ ಮಾರ್ಗದರ್ಶನ ನೀಡಿ ಆ ಒಂದು ವರ್ಕ್ಗಳನ್ನ ಹುಡುಗರ ಕಡೆ ಮಾಡಿಸ್ತಾರೆ. ಮತ್ತೆ ಅದು ತುಂಬಾ ಚೆನ್ನಾಗಿ ಕೂಡ ಇರುತ್ತೆ. ಸೊ ಎಲ್ಲಾ ವಿದ್ಯಾರ್ಥಿಗಳು ಖುಷಿಯಿಂದ ಪಾಲ್ಗೊಳ್ತಾರೆ. ಯಾಕಂದ್ರೆ ರಾಷ್ಟ್ರೀಯ ಹಬ್ಬಗಳು ನಮ್ಮ ಹಬ್ಬಗಳು. ಹಾಗಾಗಿ ನಮ್ಮ ಹಬ್ಬಗಳನ್ನ ನಾವು ತುಂಬಾ ಚೆನ್ನಾಗಿ ಮಾಡ್ತೀವಿ. ಹೇಗೆ ದಸರಾ, ದೀಪಾವಳಿ ಎಲ್ಲ ಹೇಗೆ ಮಾಡ್ತೀವೋ ಅದೇ ಸಂದರ್ಭದಿಂದ ನಾವು ರಾಷ್ಟ್ರೀಯ ಹಬ್ಬಗಳನ್ನು ಕೂಡ ನಮ್ಮ ಸಂಸ್ಥೆಯಲ್ಲಿ ಖುಷಿಯಿಂದ ಆಚರಿಸ್ತೀವಿ. ಅದು ನಮ್ಗೆ ತುಂಬಾ ಹೆಮ್ಮೆ ಇದೆ. ಅದೇ ರೀತಿ ನಮ್ಮ ಸಂಸ್ಥೆಯ ಏನು ಒಂದು ಇನ್ಸ್ಟ್ರಕ್ಟರ್ ಆದಂತ ಹೊನ್ನಪ್ಪ ಅವರು ಮತ್ತೆ ಪಾಂಡು ಅವರು ಏನಿದ್ದಾರೆ ಅವರು ಕೂಡ ಕಚೇರಿ ಸಿಬ್ಬಂದಿ ಇದ್ದಾರೆ. ಇವರಿಬ್ರು ಕೂಡ ಒಂದು ರಾಷ್ಟ್ರೀಯ ಮಟ್ಟದ ಒಂದು ಅಂದ್ರೆ ಅದು ನಮ್ಮ ನೆಟ್ವರ್ಕ್ ಮೇಲೆ ನಿಮ್ಮ ನೆಟ್ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ ಆಮೇಲೆ ಕೊಡ್ತೀನಿ. ವಿದ್ಯಾರ್ಥಿಗಳಿಗೆ ಕೇಳಿಸ್ತಿದ್ಯಾ ನಾನು ಮಾತಾಡೋದು? ಯಾರಾದ್ರೂ ಒಬ್ರು ರೆಸ್ಪಾಂಡ್ ಮಾಡಿ. ಎಲ್ಲ ಕಾಣಿಸ್ತಿದ್ಯಾ? Okay, thank you. So we will continue again now. ಸೊ ಇಲ್ಲೇನಿದೆಯಲ್ಲ, ಇವರು ಪಾಂಡುರಂಗೇಶ್ ಅಂತ ಹೇಳಿ ಅವರು ನಮ್ಮ ಸಂಸ್ಥೆಯ ದ್ವಿತೀಯ ದರ್ಜೆ ಸಹಾಯಕರು, ಕಚೇರಿ ಸಿಬ್ಬಂದಿ. ಇವರು ಹೊನ್ನಪ್ಪ ಅಂತ ಹೇಳಿ ENC ವಿಭಾಗದ ಪ್ರಮುಖರು. ಇವರಿಬ್ರು ಕೂಡ ರಾಜ್ಯ ಮಟ್ಟದ ಒಂದು ನೌಕರರ ಒಂದು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿ ಅಲ್ಲಿ ಕೂಡ ಅವರು ಪ್ರಥಮ ಮತ್ತು ದ್ವಿತೀಯ ಸ್ಥಾನಗಳನ್ನ ಗಳಿಸಿರ್ತಾರೆ. ಸೊ ಈ ತರ ನಮ್ಮ ಬರೀ ವಿದ್ಯಾರ್ಥಿಗಳಷ್ಟೇ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿ ಪದಕಗಳನ್ನ ಗೆಲ್ತಾ ಇಲ್ಲ, ನಮ್ಮ ಸ್ಟಾಫ್ ಗಳು ಕೂಡ ಒಂದು ರಾಜ್ಯ ಮಟ್ಟದ ಮತ್ತೆ ಜಿಲ್ಲಾ ಮಟ್ಟದ ಸ್ಪೋರ್ಟ್ಸ್ ಗಳಲ್ಲಿ ಭಾಗವಹಿಸಿ ಅವರು ಕೂಡ ಪ್ರಶಸ್ತಿಗಳನ್ನ ಗೆದ್ದಿದ್ದಾರೆ. ಇನ್ನ ನೀವು ನೋಡ್ಬೋದು, NSS ವತಿಯಿಂದ ನಾವು ನಮ್ಮ ಸಂಸ್ಥೆಯಲ್ಲಿ ಒಂದು ಗಿಡಗಳನ್ನ ನೆಡತಕ್ಕಂಥ ಒಂದು ಪ್ರೋಗ್ರಾಮ್ಗಳು ಕೂಡ ಮಾಡಿದ್ವಿ. ಇದುವರೆಗೂ ಆಲ್ರೆಡಿ ಸಾವಿರಾರು ಗಿಡಗಳನ್ನ ನಾವು ನೆಟ್ಟಿದೀವಿ. ಅದ್ರ ಜೊತೆಗೆ ವರ್ಷ ಕೂಡ ಪ್ರತಿ ಬಾರಿ ಕೂಡ ವಿಶ್ವ ಪರಿಸರ ದಿನಾಚರಣೆ ದಿನ ಇರ್ಬೋದು, ಅಥವಾ ಯಾವ್ದಾದ್ರು ಒಂದು ಗಾಂಧಿ ಜಯಂತಿ ದಿನ ಇರ್ಬೋದು, ಅಥವಾ ಯಾವ್ದಾರ ಒಂದು ಕಾಲೇಜಲ್ಲಿ ಸ್ಪೆಷಲ್ ಒಂದು ಪ್ರೋಗ್ರಾಮ್ ಗಳನ್ನ ನಡೆದ್ರೆ ಆ ಒಂದು ಸ್ಮರಣಾರ್ಥವಾಗಿ ನಾವು ಗಿಡಗಳನ್ನ ನೆಡ್ತಾನೆ ಇರ್ತೀವಿ. ಈ ಒಂದು ಇದ್ರಲ್ಲಿ ನಾವು ಏನು ಸ್ವಚ್ಛ ಭಾರತ, ಹಸಿರು ಭಾರತ ಆ ಒಂದು ಏನೋ ಒಂದು ಪ್ರಧಾನವಾದ ಘೋಷವಾಕ್ಯ ಇದೆ. ಆ ಒಂದು ಉದ್ದೇಶವನ್ನು ನೆರವೇರಿಸುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯು ಸದಾ ಒಂದು ಕ್ರಮಕ್ಕೆ ನಾವು ಮುಂದಿದ್ದೀವಿ. ಗ್ರೀನ್ ಇನಿಷಿಯೇಟಿವ್, ನಮ್ಮ ಒಂದು ಏನು AICTE ಇದೆಯಲ್ಲ, ಗ್ರೀನ್ ಇನಿಷಿಯೇಟಿವ್ ಅಂತ ಹೇಳಿ ಆ ಒಂದು ಇನಿಷಿಯೇಟಿವ್ ನ ನಾವು ಸದಾ ಪಾಲಿಸ್ಕೊಂತ ಹೋಗ್ತಾ ಇದೀವಿ. ಆ ವಿಚಾರದಲ್ಲಿ ನಮ್ಮ ಸಂಸ್ಥೆ ಯಾವಾಗಲೂ ಕೂಡ ಮುಂದಿದೆ ಅಂತ ಹೇಳಿ ಖುಷಿ ಆಗುತ್ತೆ. ಅದಲ್ಲದೆ ಯಾರು ಮೈಕ್ ಆನ್ ಮಾಡಬೇಡಿ, ಮೈಕ್ ಅನ್ನ ಆಫ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ, ನೋ ಪ್ರಾಬ್ಲಮ್. ಇನ್ನ ಪಕ್ಕದಲ್ಲಿ ಇರ್ತಕ್ಕಂಥದ್ದು ನಮ್ಮ ಸಂಸ್ಥೆಯಲ್ಲಿ ಒಂದು ಏನು ಗಣಪತಿಯನ್ನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷ 3 ವರ್ಷದಿಂದ ಕಂಟಿನ್ಯೂಸ್ ಆಗಿ ಆ ಒಂದು ಗಣಪತಿಯ ಆಚರಿಸ್ಕೊಂಡ್ ಬಂದಿದ್ದಾರೆ. ಆದ್ರೆ ಈ ಬಾರಿ ಮಾತ್ರ ಒಂದು COVID-19 ಕಾರಣದಿಂದ ಸೊ ಅದನ್ನ ಆಚರಿಸ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಪ್ರತಿ 3 ವರ್ಷದಿಂದ ಕಂಟಿನ್ಯೂಸ್ ಆಗಿ ಈ ತರ ಒಂದು ನೀಟಾಗಿ ರೆಡಿ ಮಾಡಿ ವಿದ್ಯಾರ್ಥಿಗಳೇ ಶ್ರಮ ವಹಿಸಿ ಅವರೇ ಒಂದು ಜವಾಬ್ದಾರಿಗಳನ್ನ ತೆಗೆದುಕೊಂಡು ಈ ಒಂದು ಕೆಲಸಗಳನ್ನ ಮಾಡಿದ್ದಾರೆ. ಇನ್ನ ನೋಡ್ಬೋದು, ಇದು ಕೂಡ ನಮ್ಮ ಕಾಲೇಜಲ್ಲಿ ನಡೀತಕ್ಕಂಥ ಒಂದು ಫಂಕ್ಷನ್. ಈ ಕಾಲೇಜಲ್ಲಿ ಫಂಕ್ಷನ್ ಫೋಟೋಸ್ ಗಳೆಲ್ಲ ನೀವು ಹಾಕಿದೀವಿ ಇಲ್ಲಿ. ಸೊ ನೀವೆಲ್ಲ ನೋಡ್ತಾ ಇದೀರಿ ಎಷ್ಟು ಕಲರ್ಫುಲ್ ಆಗಿ, ಎಷ್ಟು ಖುಷಿಯಿಂದ ಎಲ್ಲಾ ವಿದ್ಯಾರ್ಥಿಗಳು ಸೇರ್ಕೊಂಡು ಫಂಕ್ಷನ್ಸ್ ಗಳನ್ನ ಮಾಡಿದ್ದಾರೆ ಅಂತ. ಇದು ಲಾಸ್ಟ್ ಪ್ರೋಗ್ರಾಮ್ಸ್. ಇಲ್ಲಿ ಏನಿದೆಯಲ್ಲ, ಇವೆರಡು ಪ್ರೋಗ್ರಾಮ್ಸ್ ಗಳು ಲಾಸ್ಟ್ ಗೆ ನಡೆದಿರ್ತಕ್ಕಂಥದ್ದು ಮಾರ್ಚ್ ಅಲ್ಲಿ. ಅದಾದ್ಮೇಲೆ ಇನ್ನೇನು ಯಾವುದೇ ರೀತಿಯ ಫಂಕ್ಷನ್ ಗಳು ನಡೀಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಮತ್ತೆ ಈಗ COVID-19 ಇರೋದ್ರಿಂದ ಸದ್ಯಕ್ಕೆ ಯಾವ್ದನ್ನು ನಡೆಸಲಿಕ್ಕೂ ಕೂಡ ನಮಗೆ ಅವಕಾಶ ಇಲ್ಲ. ಸೊ ಹಾಗಾಗಿ ಇವೆಲ್ಲ ನಿಂತೋಗಿದೆ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಸೆಮಿಸ್ಟರ್ ರೆಗ್ಯುಲರ್ ಆಗಿ ನಡೆದಿದ್ರೆ ಇಷ್ಟೊತ್ತಿಗೆ ಈ ತರದ್ದು ಫಂಕ್ಷನ್ ಆಗಿರ್ತಿತ್ತು, ಮತ್ತೆ ವೆಲ್ಕಮ್ ಪಾರ್ಟಿ ಆಗಿರ್ತಿತ್ತು, ಮತ್ತೆ ಎಕ್ಸಾಮ್ ಕೂಡ ಮುಗಿದು ಹೋಗಿರ್ತಿತ್ತು, ಸೆಕೆಂಡ್ ಸೆಮಿಸ್ಟರ್ ಸ್ಟಾರ್ಟ್ ಆಗಿರ್ತಿತ್ತು. ಓಕೆ, ಈ ಟೈಪ್ ಅಲ್ಲಿ ಇರ್ತಿತ್ತು. ಆದ್ರೆ ಈ COVID-19 ಇರೋದ್ರಿಂದ ಈಗ ಎಲ್ಲಾದ್ರು ಕೂಡ ಒಂಥರ ಏನು ಗೊತ್ತಿಲ್ಲ, ಯಾವಾಗ ಏನು ಎಲ್ಲಾದ್ರು ಕ್ವಶನ್ ಮಾರ್ಕ್ ಆಗಿದೆ. ಓಕೆ, ದೆನ್ ಯು ಕ್ಯಾನ್ ಸಿ ಆಯುಧ ಪೂಜೆ. ನಾವು ಈ ವರ್ಷನೂ ಕೂಡ ಆಯುಧ ಪೂಜೆ ಆಚರಿಸಿದ್ವಿ, ಆದ್ರೆ ತುಂಬಾ ಸರಳವಾಗಿ ಆಚರಿಸ್ತಿದ್ವಿ, ತುಂಬಾ ಸರಳವಾಗಿ. ಆದ್ರೆ ಈ ಒಂದು ಆಯುಧ ಪೂಜೆ ಫೋಟೋ ಏನಿದೆಯಲ್ಲ ಅದು ಹಳೆಯದು, ಹೋದ ವರ್ಷದ್ದು. ನೋಡ್ತಾ ಇದ್ರಿ, ಎಲ್ಲಾ ಡಿಪಾರ್ಟ್ಮೆಂಟ್ ಗಳಲ್ಲೂ ಕೂಡ ಅಷ್ಟೇ ತುಂಬಾ ವೈಭವದಿಂದ ಆಯುಧ ಪೂಜೆನ ಆಚರಿಸ್ತೀವಿ. ಆಯುಧ ಪೂಜೆ ದಿನ, ಇಂಥ ದಿನ ಏನಿದೆಯಾ ವರ್ಕಿಂಗ್ ಡೇ, ಆ ಟೈಮಲ್ಲಿ ಸಂಸ್ಥೆಯ ಎಲ್ಲಾ ವಿಭಾಗಗಳಲ್ಲೂ, ಪ್ರತಿಯೊಂದು ವಿಭಾಗಗಳಲ್ಲೂ ಕೂಡ ವಿದ್ಯಾರ್ಥಿಗಳೆಲ್ಲ ಶ್ರಮ ವಹಿಸಿ ಎಲ್ಲ ಕ್ಲೀನಿಂಗ್ ಮಾಡಿ, ನೀಟಾಗಿ ರೆಡಿ ಮಾಡಿ, ಅಲಂಕಾರವನ್ನ ಮಾಡಿ ನಾವು ಆಯುಧ ಪೂಜೆಯನ್ನ ತುಂಬಾ ಖುಷಿಯಿಂದ ಆಚರಿಸ್ತೀವಿ. ಅದೇ ರೀತಿ ಈ ಕಡೆ ನೋಡ್ತಾ ಇದ್ದೀರಿ, ಯುವ ರೆಡ್ ಕ್ರಾಸ್ ಘಟಕ ಮತ್ತೆ NSS ಘಟಕದ ವತಿಯಿಂದ
ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ನಾವು ನಮ್ಮ ಸಂಸ್ಥೆಯಲ್ಲಿ ಆಯೋಜನೆ ಮಾಡಿದ್ವಿ. ಇದು 2ನೇ ಬಾರಿ ಆಯೋಜನೆ ಮಾಡಿರ್ತಕ್ಕಂಥದ್ದು. ಮೊದಲನೇ ಬಾರಿ ಇನ್ನು ಒಂದು 2-3 ವರ್ಷದಿಂದ ಆಯೋಜನೆ ಮಾಡಿದ್ವಿ. ಈಗ ಲಾಸ್ಟ್ ಇಯರ್ ಕೂಡ ನಾವು ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಮೋರ್ ದ್ಯಾನ್ 100 ಹತ್ತತ್ರ ವಿದ್ಯಾರ್ಥಿಗಳು ಕೂಡ ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಒಂದು ವ್ಯವಸ್ಥೆಗಳ ಬಗ್ಗೆ, ಯುವರೆಡ್ಸ್ ಘಟಕದ ಬಗ್ಗೆ ಆಗ್ಲಿ, NSS ಘಟಕದ ಬಗ್ಗೆ ಆಗ್ಲಿ ಮಾತಾಡ್ಲಿಕ್ಕೂ ಕೂಡ ಮುಂದಿನ ಒಂದು ಸೆಷನ್ ಗಳಲ್ಲಿ ಆ ಒಂದು ಸಂಬಂಧಪಟ್ಟ ಕೋಆರ್ಡಿನೇಟರ್ಗಳು ಕೂಡ ನಿಮ್ಮ ಮುಂದೆ ಹಾಜರಾಗ್ತಾರೆ. ನೆಕ್ಸ್ಟ್ ಇವು ಕೂಡ ಅಷ್ಟೇ, ಸಂಸ್ಥೆಯಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ನಡೆತಕ್ಕಂಥ ಇಂಡಕ್ಷನ್ಸ್ ಪ್ರೋಗ್ರಾಮ್ಸ್ ಏನ್ ನಡೆಸ್ತಾ ಇದೀವಲ್ಲ, ಈ ಇಂಡಕ್ಷನ್ ಪ್ರೋಗ್ರಾಮ್ ನ ನಾವು ಲಾಸ್ಟ್ ಇಯರ್ ಸಂಸ್ಥೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಸೇರಿಸಿ ಮಾಡಿದ್ವಿ. ಅಂದ್ರೆ ಇಲ್ಲೇ ಒಂದೇ ಕಡೆ ಒಂದು ರೂಮ್ ಅಲ್ಲಿ ಕೂರಿಸಿ ಈ ತರ ಒಂದೆಲ್ಲ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ವಿ. ಬಟ್ ಈ ಸರಿ ಕೋವಿಡ್-19 ಇರೋ ಕಾರಣ ಎಲ್ಲದನ್ನು ಕೂಡ ಆನ್ಲೈನ್ ಅಲ್ಲಿ ಮಾಡತಕ್ಕಂಥ ಪರಿಸ್ಥಿತಿ ಬಂದಿರೋದ್ರಿಂದ ಸೊ ಈ ತರ ಯಾವ್ದು ಕೂಡ ಗ್ಯಾದರಿಂಗ್ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನ ಇದು ನೋಡ್ತಾ ಇದೀನಿ, ನಮ್ಮ ಕಾಲೇಜಿನ ಒಂದು ಬ್ಯೂಟಿಫುಲ್ ಬಿಲ್ಡಿಂಗ್ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ನಮ್ಮ ವಿದ್ಯಾರ್ಥಿಗಳು ತೆಗೆದಿರ್ತಕ್ಕಂಥ ಫೋಟೋ ಇದು. ತುಂಬಾ ಚೆನ್ನಾಗಿ ಫೋಟೋಗಳನ್ನ ತೆಗೆದಿದ್ದಾರೆ. ಈಗೇನು ನಿಮ್ಗೆ ಬಿಲ್ಡಿಂಗ್ ಕಾಣಿಸ್ತಾ ಇದೆ, ಅದು ಸ್ವಲ್ಪ ಕಾಣ್ಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಈಗ ಸುತ್ತ ಕಾಂಪೌಂಡ್ ನಿರ್ಮಾಣ ಆಗಿದೆ. ಸೊ ಕಾಂಪೌಂಡ್ ಕೂಡ ಈಗ ಆಲ್ಮೋಸ್ಟ್ ಕ್ಲೋಸಿಂಗ್ ಹಂತದಲ್ಲಿದೆ, ಅದು ಕೂಡ ಫೈನಲ್ ಆಗಿದೆ. ಸೊ ನಿಮ್ಗೆ ಈಗ ಒಂದು ಭದ್ರತೆ ತುಂಬಾ ಚೆನ್ನಾಗಿದೆ. ಸೊ ಬಿಲ್ಡಿಂಗ್ ಕೂಡ ತುಂಬಾ ಚೆನ್ನಾಗಿದೆ, ವಿದ್ಯಾರ್ಥಿಗಳ ಕಲಿಕಾ ಮಟ್ಟ ತುಂಬಾ ಚೆನ್ನಾಗಿದೆ. ಹಾಗಾಗಿ ಎಲ್ಲ ಖುಷಿಯಿಂದ ನೀವು ಸಂಸ್ಥೆಗೆ ಹಾಜರಾಗಬಹುದಾಗುತ್ತೆ. ಇನ್ನ ಈ ವಿದ್ಯಾರ್ಥಿಗಳು ಯಾರು ಮೈಕ್ ಆನ್ ಮಾಡಿರೋದು, ಮೈಕ್ ಆನ್ ಮಾಡಿದ್ರೆ ನಾವು ರಿಮೂವ್ ಮಾಡ್ತೀವಿ ನೋಡ್ರಪ್ಪ. ಮತ್ತೆ ಆಮೇಲೆ ಅಟೆಂಡೆನ್ಸ್ ಆಬ್ಸೆಂಟ್ ಹಾಕೊಂತೀನಿ ನಾನು. ನೆಕ್ಸ್ಟ್ ಈ ಕಡೆ ವಿದ್ಯಾರ್ಥಿಗಳು ಈ ಒಂದು ಇಂಡಸ್ಟ್ರಿಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಒಂದು ಎಕ್ಸ್ಪರ್ಟ್ಸ್ ಗಳ ಜೊತೆ ಮಾತಾಡಿರ್ತಕ್ಕಂಥ ಒಂದು ಫೋಟೋಗಳು ಇಲ್ಲಿ ಇದೆ. ದೆನ್ ನಿಮಗೆ ಹೆಚ್ಚಿನ ಮಾಹಿತಿ ಏನೇ ಬೇಕು ಅಂದ್ರು ನಮ್ಮ ಸಂಸ್ಥೆಯ, ಇದು ನಮ್ಮ ಸಂಸ್ಥೆದು ಪೂರ್ತಿ. ಓಕೆ, ನೀವು ನೋಡ್ತಾ ಇದ್ದೀರಿ ಇಲ್ಲಿ ದೂರವಾಣಿ ಸಂಖ್ಯೆ 9448523484. ಇದು ಯಾವಾಗಲೂ ಕೂಡ ಆಫೀಸ್ ಅಲ್ಲಿ ಇರುತ್ತೆ. ನಿಮ್ದು ಏನೇ ಸಮಸ್ಯೆಗಳಿದ್ರು, ಏನೇ ಡೌಟ್ಸ್ ಇದ್ರು ಕೂಡ ಫೋನ್ ಮಾಡಿದ್ರೆ ಅವ್ರು ಹೇಳ್ತಾರೆ ಏನಿದೆ ಏನಿಲ್ಲ ಅಂತ ಹೇಳಿ. ಅದು ದೂರವಾಣಿ ಸಂಖ್ಯೆ ಇದೆ. ಮತ್ತು ನಮ್ಮ ಸಂಸ್ಥೆಯ ಇಮೇಲ್ ವಿಳಾಸ principal.gpth@gmail.com. ನಿಮ್ಗೆ ಏನಾದ್ರು ಸಮಸ್ಯೆ ಹೇಳಿದ್ರೆ ಮೇಲ್ ಹಾಕಿದ್ರು ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ. ಇನ್ನು ನಮ್ಮ ಸಂಸ್ಥೆಯ ವೆಬ್ಸೈಟ್ ವಿಳಾಸ ಅದಿದೆ, https://dte.karnataka.gov.in/institutes/gpt ಹರಪನಹಳ್ಳಿ. ಅದು ನಮ್ಮ ಸಂಸ್ಥೆಯ ವೆಬ್ಸೈಟ್ ವಿಳಾಸ. ಅದೇ ರೀತಿ ನಮ್ಮ ಸಂಸ್ಥೆಯ ಟ್ವಿಟರ್ ವಿಳಾಸ ಕೂಡ ಇದೆ, ಅಲ್ಲಿ ನೋಡ್ತಾ ಇದ್ರಿ. ನಮ್ಮ ಸಂಸ್ಥೆಯ ಫೇಸ್ಬುಕ್ ವಿಳಾಸ ಇದೆ. ನಿಮಗೆ ಏನು ಮ್ಯಾಕ್ಸಿಮಮ್ ನಮ್ಮ ಕಾಲೇಜಲ್ಲಿ ಏನೇನ್ ನಡೀತಾ ಇದೆ, ಏನೇನ್ ನಡೆದಿದೆ, ಮುಂದೆ ಏನಾದ್ರೂ ಅನೌನ್ಸ್ಮೆಂಟ್ಸ್ ಆದ್ರೆ ಪ್ರತಿಯೊಂದನ್ನು ಕೂಡ ಆ ಒಂದು ಫೇಸ್ಬುಕ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಅದೇ ರೀತಿ ನಾವು ಈಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಅನ್ನು ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಆ ಯೂಟ್ಯೂಬ್ ಚಾನಲ್ ಅಲ್ಲಿ ಏನ್ ಸೆಷನ್ ಬೈ ಸೆಷನ್ ನಾವ್ ಏನೇನ್ ಮಾಡ್ತಾ ಇದೀವಿ ಪ್ರತಿಯೊಂದು ಕೂಡ ರೆಕಾರ್ಡ್ ಮಾಡ್ತೀವಿ. ರೆಕಾರ್ಡ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಅಂಶಗಳನ್ನ ನಾವು ಆ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಹಾಕ್ತಾ ಇರ್ತೀವಿ. ಹಾಗಾಗಿ ನೀವೆಲ್ಲದನ್ನು ಕೂಡ ನೀವು ಅದರಲ್ಲಿ ನೋಡ್ಕೊಂತಾ ಹೋಗ್ಬೋದಾಗುತ್ತೆ. ಇವೆಲ್ಲಾ ಲಿಂಕ್ಗಳು ಕೂಡ ವರ್ಕ್ ಆಗುತ್ತೆ. ನಾನು ಈ ಲಿಂಕ್ಗಳನ್ನ ಒಂದೊಂದೇ ತೆಗೆದು ನಿಮ್ಗೆ ನಾನು ತೋರಿಸ್ತಾ ಹೋಗ್ತೀನಿ. ಓಕೆ, ಸೊ ಈ ಒಂದು ಲಿಂಕ್ ಏನಿದೆಯಲ್ಲ, ಸೊ ಈ ಲಿಂಕ್ ಗಳನ್ನ ನಾನು ಓಪನ್ ಮಾಡಿ ತೋರಿಸ್ತೀನಿ ಯಾವ್ಯಾವ ತರ ಇದೆ ಅಂತ ಹೇಳಿ. ಯಾವ್ದು ಮಾಡ್ಬೇಕು ನಾವು ಫಸ್ಟ್ ಒನ್ ಇತ್ತಲ್ಲ. ಸೊ ಈಗ ನಾನು ಈ ಲಿಂಕ್ ಗಳನ್ನ ಒಂದೊಂದೇ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಏನ್ ಫಸ್ಟ್ ಒನ್ ಏನಿದೆಯಲ್ಲ, ಇದು ನಮ್ಮ ಕಾಲೇಜಿನ ವೆಬ್ಸೈಟ್ ವಿಳಾಸ. ಓಕೆ, ಇದು GPT ಹರಪನಹಳ್ಳಿ. ನೀವು ಇದನ್ನ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಒಂದು ಕಾಲೇಜಿನ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಯು ಕ್ಯಾನ್ ಸಿ ಇಲ್ಲಿ ನಮ್ಮ ಕಾಲೇಜಿನ ಒಂದು ಬಿಲ್ಡಿಂಗ್ ಇದೆ, ಮತ್ತೆ ಏನಾದ್ರು DT ಇಂದ ಏನೇನು ಬರುತ್ತೆ ಇವೆಲ್ಲ ಇನ್ನೂ ಅಪ್ಡೇಟ್ಸ್ ಆಗ್ತಾ ಇದೆ. ಇನ್ನ ನೋಟಿಫಿಕೇಶನ್ಸ್, ನಮ್ಮ ಕಾಲೇಜಿಂದ ಏನಾದ್ರು ನೋಟಿಫಿಕೇಶನ್ಸ್ ಇದ್ರೆ ಆಗ್ತಾ ಇರುತ್ತೆ. ಯು ಕ್ಯಾನ್ ಸಿ ಈ ಒಂದು ಫೋಟೋ ಇದೆಯಲ್ಲ, ಇದು ನಮ್ಮ ಕಾಲೇಜು ಹೊಸದಾಗಿ ಇನ್ಸ್ಟಾಲೇಷನ್ ಆದಾಗ ಬಂದಂತಹ ಒಂದು ಫೋಟೋ ಇದೆ ಇದು. ಓಕೆ, ಸೊ ಇದರಲ್ಲಿ ತುಂಬಾ ಅಪ್ಡೇಟ್ಸ್ ಗಳು ಆಗ್ತಾ ಇರುತ್ತೆ. ಸೊ ಅವುಗಳನ್ನ ನೀವು ಈ ಒಂದು ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ ನೀವು ಚೆಕ್ ಮಾಡ್ತಾ ಇರ್ಬೋದು ಅವಾಗ. ಇವಾಗ ಇನ್ನೂ ತುಂಬಾ ಅಪ್ಡೇಟ್ಸ್ ಆಗೋದು ತುಂಬಾ ಇದೆ. ಸೊ ಅದು ಆಗ್ತಾ ಇರುತ್ತೆ ಪದೇ ಅದನ್ನ ನೀವು ಚೆಕ್ ಮಾಡ್ಕೋಬಹುದು. ಓಕೆ, ಇದು GPT ಹರಪನಹಳ್ಳಿಯ ಒಂದು ವೆಬ್ಸೈಟ್ ವಿಳಾಸ. ನೆಕ್ಸ್ಟ್ ಅದಾದ್ಮೇಲೆ ನೀವು ಟ್ವಿಟರ್ ವಿಳಾಸಕ್ಕೆ ಬಂದ್ರೆ, ಈ ಒಂದು ಟ್ವಿಟರ್ ವಿಳಾಸ ಏನಿದೆಯಲ್ಲ ಇದನ್ನ ನಾವು ಹೋದ್ರು ಕೂಡ ಇಲ್ಲೂ ಕೂಡ ನಿಮ್ಗೆ ನಮ್ಮ ಸಂಸ್ಥೆಯ ಕೆಲವೊಂದು ಮಾಹಿತಿಗಳು ನಿಮ್ಗೆ ಇಲ್ಲಿ ಲಭ್ಯವಾಗುತ್ತೆ. ಓಕೆ, ಇದು ಕೂಡ ನಮ್ಮ ಸಂಸ್ಥೆಯ ಒಂದು ಟ್ವಿಟರ್ ವಿಳಾಸ 173 ಸರ್ಕಾರಿ ಪಾಲಿಟೆಕ್ನಿಕ್ ಹರಪನಹಳ್ಳಿ ಅಂತ ಇದೆ. ಇಲ್ಲೂ ಕೂಡ ನೋಡಿ ಈಗ ಏನೇನ್ ನಡೀತಾ ಇದೆ. ಈಗ ಪ್ರವೇಶದ ವಿವರಗಳನ್ನ ಹಾಕಿದ್ದಾರೆ, ಮತ್ತೆ ಯಾವಾಗ ಲಾಸ್ಟ್ ಡೇಟ್ ಅಡ್ಮಿಷನ್ ಏನಿದೆ, ಮತ್ತೆ ಏನೇನ್ ನಡೀತಾ ಇದೆ. ಇದು ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರೋದು. ಹಾಗಾಗಿ ಇದ್ರಲ್ಲೂ ಕೂಡ ಮ್ಯಾಕ್ಸಿಮಮ್ ನಾವು ಏನೇನ್ ಸಾಧ್ಯವಿದೆ ಅವೆಲ್ಲದನ್ನು ಕೂಡ ನಾವು ಹಾಕ್ತಾ ಹೋಗ್ತಾ ಇದೀವಿ. ಅಡ್ಮಿಷನ್ ಪ್ರೊಸೀಜರ್ಸ್ ಇರ್ಬೋದು, ಇಂಪಾರ್ಟೆಂಟ್ ಏನಾದ್ರು ಅನೌನ್ಸ್ಮೆಂಟ್ಸ್ ಇದ್ರು ಕೂಡ ಅದನ್ನು ಕೂಡ ನಾವು ಟ್ವಿಟರ್ ಅಲ್ಲಿ ಇಲ್ಲಿ ಹಾಕ್ತಾ ಇದೀವಿ. ನಮ್ಮ ಟ್ವಿಟರ್ ಪೇಜ್ ಅಲ್ಲಿ ಎಲ್ಲ ಅದನ್ನು ಕೂಡ ಬರ್ತಾ ಇರುತ್ತೆ. ನೋಡಿ ಇಲ್ಲಿ ಇದರಲ್ಲಿ ನಾವು ಇದನ್ನ ಆಗಸ್ಟ್ 15ಗೆ ನಾವು ಸ್ವತಂತ್ರ ದಿನಾಚರಣೆ ಆಚರಿಸಿದ್ದು ಇದೆ. ಓಕೆ, ಇಲ್ಲಿ ಎಥ್ನಿಕ್ ಡೇ ನಡೀತು ಕಾಲೇಜಲ್ಲಿ, ಆ ಎಥ್ನಿಕ್ ಡೇ ಫೋಟೋಸ್ ಇದೆ. ಸೊ ಎಲ್ಲದು ಕೂಡ ಇದೆ. ನಮ್ಮ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇದೆ. ಯು ಕ್ಯಾನ್ ಸಿ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್.
ಎಲ್ಲದನ್ನು ಕೂಡ ನಾವಿಲ್ಲಿ ನಾವು ಅಪ್ಡೇಟ್ ಮಾಡಿದೀವಿ. ಆಲ್ಮೋಸ್ಟ್ ಈ ಒಂದು ಟ್ವಿಟರ್ ಪೇಜ್ ಅಲ್ಲಿ ಎಲ್ಲಾದು ಕೂಡ ನಿಮ್ಗೆ ಅವೈಲಬಿಲಿಟಿ ಸಿಗ್ತಾ ಹೋಗುತ್ತೆ. ಇಲ್ಲೂ ಕೂಡ ನೀವು ನಮ್ಮ ಸಂಸ್ಥೆಯ ಏನೇ ಒಂದು ವಿವರಗಳನ್ನ ನೀವು ತಗೋಬಹುದಾಗುತ್ತೆ. ಇವೆಲ್ಲದಕ್ಕಿಂತ ಹೆಚ್ಚಿನ ನಿಮಗೆ ಅಪ್ಡೇಟ್ಸ್, ಇನ್ಸ್ಟೆಂಟ್ ಅಪ್ಡೇಟ್ಸ್ ಅಂತ ಹೇಳ್ಬೋದು. ಇನ್ಸ್ಟೆಂಟ್ ಅಪ್ಡೇಟ್ಸ್ ಸಿಗ್ತಕ್ಕಂಥ ಪೇಜ್ ಅಂದ್ರೆ ನಮ್ಮ ಒಂದು ಕಾಲೇಜಿನ ಫೇಸ್ಬುಕ್ ಪೇಜ್. ಓಕೆ, ಇವೆಲ್ಲದನ್ನು ಕೂಡ ನಾನೇ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಸೊ ಆಲ್ಮೋಸ್ಟ್ ಇದ್ರಲ್ಲಿ ಎಲ್ಲಾ ಕೂಡ ಕಂಟೆಂಟ್ಸ್ ಗಳನ್ನ ಹಾಕ್ತಾ ಇರ್ತೀವಿ. ಬಟ್ ಮ್ಯಾಕ್ಸಿಮಮ್ ನಾನು ಹಾಕ್ತಕ್ಕಂಥದ್ದು ಜಾಸ್ತಿ ಯಾವಾಗಲೂ ಕೂಡ ಫೇಸ್ಬುಕ್ ಅಲ್ಲಿ ಜಾಸ್ತಿ ಇರುತ್ತೆ. ಓಕೆ, ಸೊ ನೀವೊಂದು ಈ ಒಂದು ಫೇಸ್ಬುಕ್ ಗೆ ನೀವು ಲಾಗಿನ್ ಆದ್ರೆ ನಿಮ್ಗೆ ಎಲ್ಲಾ ಒಂದು ಏನೇನಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಒಂದು ನಿಮಿಷ ನಾನು ಲಾಗಿನ್ ಆಗಿ ನೋಡ್ತೀನಿ. ಯಾಕೋ ಸಮಸ್ಯೆ ಆಗ್ತಿದೆ, ಮತ್ತೋಗಿದೆ. ನೀವು ಒಂದು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನಿಮ್ಮ ಒಂದು ಅಕೌಂಟ್ ಇಂದ ಲಾಗಿನ್ ಆದ್ರೆ ನಿಮ್ಗೆಲ್ಲ ತೋರಿಸ್ತಾ ಹೋಗುತ್ತೆ. ಐ ಕ್ಯಾನ್ ಸಿ ದಿಸ್. ಸೊ ಇಲ್ಲೆಲ್ಲದನ್ನು ಕೂಡ ಅಪ್ಡೇಟ್ ಆಗಿದೆ. ಲಾಸ್ಟ್ ಮೊನ್ನೆ ಒಂದು ಎಕ್ಸಾಮ್ಸ್ ರಿಸಲ್ಟ್ಸ್ ಬಂದಿದ್ದಿರ್ಬೋದು. ಓಕೆ, ಸೊ ಎಲ್ಲದನ್ನು ಇರ್ಬೋದು. ಇಲ್ಲಿ ಶುಲ್ಕ ಮರುಪಾವತಿಗೆ ಮತ್ತೆ ಸ್ಕಾಲರ್ಶಿಪ್ ಯೋಜನೆಗಳು ಇರ್ಬೋದು, ಮತ್ತೆ ಯಾವಾಗ ಕ್ಲಾಸ್ಗಳು ಪ್ರಾರಂಭ ಆಗುತ್ತೆ ಇಲ್ಲಿ ಎಲ್ಲ ನೋಡಿ ಕೊಟ್ಟಿದ್ದೀವಿ. ಎಲ್ಲ ಪೂರ್ತಿ ಏನೇನು ಕ್ಲಾಸ್ಗಳು ಪ್ರಾರಂಭ ಆಗುತ್ತೆ, ಯಾರ್ಯಾರಿಗಾಗುತ್ತೆ, ಮತ್ತೆ ಏನೇನು ಕಂಡೀಷನ್ಸ್ ಇದೆ, ಪ್ರತಿಯೊಂದು ಕಂಡೀಷನ್ಸ್ ಕೂಡ ನಾವೆಲ್ಲದನ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ವಿ ಪೂರ್ತಿ ಕನ್ನಡದಲ್ಲಿ. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ 99% ಎಲ್ಲ ಕನ್ನಡದಲ್ಲೇ ಇರುತ್ತೆ. ಹಾಗಾಗಿ ನೀವು ನೀಟಾಗಿ ಈ ಒಂದು ಪೇಜ್ ನ ನೀವು ಫಾಲೋ ಮಾಡಿದ್ರೆ ನಮ್ಮ ಒಂದು ಗೌರ್ಮೆಂಟ್ ಹರಪನಹಳ್ಳಿ ಪೇಜ್ ಅನ್ನ ನಾವೇನೇ ಅಪ್ಡೇಟ್ಸ್ ಮಾಡಿದ್ರು ಕೂಡ ನಿಮ್ಗೆ ಬರ್ತಾ ಹೋಗುತ್ತೆ. ಆ ಅಪ್ಡೇಟ್ಸ್ ಅನ್ನ ನೋಡ್ಕೊಂಡು ನೀವು ಎಲ್ಲದನ್ನು ಕೂಡ ನಿಮ್ಗೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ನೋಡಿ ಇಲ್ಲಿ ಪ್ರಗತಿ ಮತ್ತೆ AICT ಪ್ರಗತಿ ಮತ್ತೆ ಸಕ್ಷಮ್ ಸ್ಕಾಲರ್ಶಿಪ್ ಏನಿದೆಯಲ್ಲ ಅದ್ರ ಬಗ್ಗೆನೂ ಕೂಡ ನಾವಿಲ್ಲಿ ಮಾಹಿತಿ ಹಾಕಿದೀವಿ. ಎಲ್ಲ ಅಪ್ಲೈ ಮಾಡ್ಬೇಕು, ಏನೇನ್ ಅಪ್ಲೈ ಮಾಡ್ಬೇಕು, ಪ್ರತಿಯೊಂದು ಡೀಟೇಲ್ಸ್ ಗಳು ಕೂಡ ನಿಮ್ಗೆ ಈ ಒಂದು ಗ್ರೂಪ್ ಅಲ್ಲಿ ಸಿಗುತ್ತೆ. ನಮ್ಮ ಒಂದು ಕನ್ನಡ ರಾಜ್ಯೋತ್ಸವ ಒಂದು ಆಚರಣೆಯ ಬಗ್ಗೆ ಕೂಡ ನಾವು ಹಾಕಿದೀವಿ. ಸೊ ಈ ತರ ನಿಮ್ಗೆ ಇಲ್ಲಿ ನಿಮ್ಗೆ ಸಿಗದೆ ಕಂಟೆಂಟೇ ಇಲ್ಲ, ನಿಮ್ಗೆ ನಮ್ಮ ಕಾಲೇಜು ಬಗ್ಗೆ ಸಿಗದೆ ಇರತಕ್ಕಂಥ ಕಂಟೆಂಟ್ ಇರೋದಿಲ್ಲ, ಅಷ್ಟು ಕಂಟೆಂಟ್ ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಇನ್ನ ನೀವು ನೋಡ್ಬೋದು ಫೋಟೋಸ್ ಅಂತ ನೀವೇನಾದ್ರೂ ಹೋದ್ರಿ ಅಂತಂದ್ರೆ ವಿಲ್ ಗೆಟ್ ಲಾಟ್ ಆಫ್ ಫೋಟೋಸ್. ಓಕೆ, ಇಲ್ಲಿ ಅಪ್ಡೇಟ್ ಆಗಿ ಅಷ್ಟು ಫೋಟೋಸ್ ಇನ್ನೆಲ್ಲೂ ನಿಮ್ಗೆ ನಮ್ಮ ಕಾಲೇಜಲ್ಲಿ ಸಿಗೋಕ್ ಸಾಧ್ಯನೇ ಇಲ್ಲ, ಅಷ್ಟು ಫೋಟೋಸ್ ಇದೆ. ಯು ಕ್ಯಾನ್ ಸಿ 2496 ಫೋಟೋಗಳಿದೆ. ಓಕೆನಾ, ಸೊ ಇಲ್ಲಿ ಏನೇನು ಎಲ್ಲಾ ಡಾಕ್ಯುಮೆಂಟ್ಸ್ ಕಾಲೇಜಿಂದು ಏನೇನು ಏನಾದ್ರು ಸರ್ಕ್ಯುಲರ್ಸ್ ಬಿಟ್ಟಿದ್ರೆ ಆ ಸರ್ಕ್ಯುಲರ್ಸ್ ಇದೆ. ಓಕೆ, ಇನ್ನ ಕನ್ನಡ ರಾಜ್ಯೋತ್ಸವ ನಡೆದಿರೋ ಫೋಟೋಸ್ ಇದೆ. ಮತ್ತೆ ಇಲ್ಲಿ ಯಾವ್ದಾದ್ರು ಒಂದು ಶಿಕ್ಷಕರ ದಿನಾಚರಣೆ ಫೋಟೋಸ್ ಇದೆ. ಮತ್ತೆ ನಮ್ಮ ಸಂಸ್ಥೆಯಲ್ಲಿ ಇತ್ತೀಚೆಗೆ ಒಂದು AICT ಇಂದ ನಡೆತಕ್ಕಂತ ಒಂದು ರಾಷ್ಟ್ರ ಮಟ್ಟದ ನಾವು ಒಂದು ತರಬೇತಿ ಕಾರ್ಯಕ್ರಮವನ್ನ ಮಾಡಿದ್ವಿ. ಆ ಒಂದು ತರಬೇತಿ ಕಾರ್ಯಕ್ರಮದ ಫೋಟೋಸ್ ಗಳಿದೆ. ಯು ಕ್ಯಾನ್ ಸಿ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. ಸೊ August 15 ಸೆಲೆಬ್ರೇಷನ್ ಫೋಟೋಸ್ ಇದೆ. ಮತ್ತೆ ಇಲ್ಲಿ ನೋಡಿ ಲಾಸ್ಟ್ ಟೈಮ್ ಫಂಕ್ಷನ್, ಲಾಸ್ಟ್ ಮಾರ್ಚ್ ಅಲ್ಲಿ ನಡೆದ ಫಂಕ್ಷನ್ ಪ್ರತಿಯೊಂದು ಫೋಟೋಸ್ ಗಳು ಕೂಡ ನಾವಿಲ್ಲಿ ಎಲ್ಲದನ್ನು ಕೂಡ ಕ್ಲಬ್ ಮಾಡಿ ನಾವು ಹಾಕಿದೀವಿ. ಎಲ್ಲ ಫೋಟೋಸ್ ಇದೆ. ಇನ್ನ ನಮ್ಮ ಸಂಸ್ಥೆಯ ಆಹ್ವಾನ ಪತ್ರಿಕೆಗಳಿರ್ಬೋದು. ಮತ್ತೆ ಇಲ್ಲಿ ನಾವು ಹೇಳಿದ್ವಿ ಈ ಒಂದು ನಮ್ಮ ಒಂದು ಸಂಸ್ಥೆಯ ಆಫೀಸ್ ಸಿಬ್ಬಂದಿ ಇರೋರು ಫಂಕ್ಷನ್ ಇದೆ, ಸ್ಪೋರ್ಟ್ಸ್ ಅಲ್ಲಿ ಪ್ರೈಸ್ ಗೆದ್ದಿದ್ರು ಕೂಡ ಆ ಒಂದು ಪ್ರೈಸ್ ಫೋಟೋಸ್ ಇದೆ. ಮತ್ತೆ ಯಾರಾದ್ರೂ ಗಣ್ಯ ವ್ಯಕ್ತಿಗಳು ನಿಧನರಾದಾಗ ಅವರಿಗೆ ಒಂದು ಶ್ರದ್ಧಾಂಜಲಿ ಸಭೆಯನ್ನು ನಡೆಸಿರ್ತಕ್ಕಂಥದ್ದು ಪ್ರತಿಯೊಂದು, ಹೀಗೆ ನಮ್ಮ ಸಂಸ್ಥೆಯಲ್ಲಿ ಏನೇನು ನಡೀತಾ ಇದೆ ಪ್ರತಿಯೊಂದು ಕೂಡ ನಾವು ವಿದ್ಯಾರ್ಥಿಗಳಿಗೆ ಗಮನಕ್ಕೆ ತರಲಿಕ್ಕೆ, ನಮ್ಮ ಹಳೆ ವಿದ್ಯಾರ್ಥಿಗಳಿರ್ಬೋದು ಅವರ ಗಮನಕ್ಕೆ ತರಲಿಕ್ಕೂ ಕೂಡ ನಾವು ಆದಷ್ಟು ಶ್ರಮವನ್ನು ವಹಿಸಿ ಎಲ್ಲಾ ಒಂದು ಥಿಂಗ್ಸ್ ಗಳನ್ನ ನಾವಿಲ್ಲಿ ಹಾಕ್ತಾ ಇರ್ತೀವಿ. ನೋಡಿ NSS ಘಟಕದ ವತಿ ಇರ್ಬೋದು, ಇದು ಆಯುಧ ಪೂಜೆ ಹೋದ ವರ್ಷ ನಡೆದಿರ್ತಕ್ಕಂಥದ್ದು. ಈ ವರ್ಷದಲ್ಲಿ ಇಷ್ಟೊಂದು ಸಂಭ್ರಮ ಇರ್ಲಿಲ್ಲ, ಯಾಕೆಂದ್ರೆ ವಿದ್ಯಾರ್ಥಿಗಳಿಲ್ದರೆ ಯಾವುದೇ ಸಂಭ್ರಮ ಕೂಡ ಕಳೆಗಟ್ಟೋದಿಲ್ಲ. ಹಾಗಾಗಿ ಆ ಒಂದು ಸಂಭ್ರಮ ಇರ್ಲಿಲ್ಲ. ಬಟ್ ಇದು ಹೋದ ವರ್ಷದ ಒಂದು ಸಂದರ್ಭ. ಮತ್ತೆ ಇಲ್ಲಿ ಅಕ್ಟೋಬರ್ 2 ಗಾಂಧಿ ಜಯಂತಿ ಸಂದರ್ಭದಲ್ಲಿ ಶ್ರಮದಾನ ಮಾಡಿರ್ತಕ್ಕಂಥದ್ದು NSS ಘಟಕದ ವತಿಯಿಂದ. ಮತ್ತೆ ಇದು ವಿದ್ಯಾರ್ಥಿಗಳಿಗೆ ಒಂದು ಏನು ವೆಲ್ಕಮ್ ಪಾರ್ಟಿ ನಡೆದಿತ್ತು ಸರಳವಾಗಿ, ಆ ಒಂದು ಫಂಕ್ಷನ್ ಬಗ್ಗೆ. ಮತ್ತೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆದಿದೆ. ಸೊ ಈ ತರ ನೀವು ನೋಡ್ತಾ ಹೋದ್ರೆ ಅಲ್ಲಿ ನಿಮ್ಗೆ ಎಷ್ಟು ಫೋಟೋಸ್ ಇದೆ ಅಂತ ಅಂದ್ರೆ ನೀವು ಯು ಕಾಂಟ್ ಗೆಸ್. ಓಕೆ, ಅರೌಂಡ್ 3000 ಫೋಟೋಸ್ ಗಳು ಇದೆ. ನೀವು ನೋಡ್ತಾನೆ ಇರ್ಬೋದಾದ ಅಷ್ಟು ಫೋಟೋಸ್ ಗಳು ಹಾಕಿದೀವಿ. ಇವನ್ ಯೋಗ ಶಿಬಿರ, ಯೋಗ ಧ್ಯಾನಗಳನ್ನು ಮಾಡಿದೀವಿ. ಈಗ ನೆಕ್ಸ್ಟ್ ಸೆಷನ್ ಕೂಡ ಯೋಗ ಬಗ್ಗೆನೇ ಇದೆ. ಅದನ್ನು ಕೂಡ ಒಬ್ರು ಮೇಡಮ್, ಅದನ್ನ ಆಶಾ ಮೇಡಮ್ ಅಂತ ಹೇಳಿ ಅವರನ್ನ ನಡೆಸ್ಕೊಡ್ತಾರೆ. ಆ ಒಂದು ಯೋಗ ಸೆಷನ್ಸ್ ಕೂಡ ನಡೆಸಿದೀವಿ. ಮತ್ತೆ ನಿಮ್ಮ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ಸ್ ಕೂಡ ನಡೆಸ್ತಾ ಇರ್ತೀವಿ. ಈ ತರ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಇರ್ಬೋದು, ಅಥವಾ ವಿದ್ಯಾರ್ಥಿಗಳಿಗೆ ಒಂದು ಬ್ಲಡ್ ಟೆಸ್ಟಿಂಗ್ ಕ್ಯಾಂಪ್ ನ ಕೂಡ ನಾವು ಆಯೋಜನೆ ಮಾಡ್ಕೊಂಡಿದ್ವಿ. ಇನ್ನ ಗಣಪತಿ, ನಮ್ಮ ಸಂಸ್ಥೆಯಲ್ಲಿ ಗಣಪತಿ ಇಟ್ಟಿದ್ದು ಫೋಟೋಸ್ ಗಳು ಇದೆ. ಓಕೆ, ಈ ತರ ನೀವು ಈ ಒಂದು ವೆಬ್ಸೈಟ್ ಗೆ ನೀವೇನಾದ್ರೂ ಭೇಟಿ ಕೊಟ್ರೆ, ಈ ಒಂದು ಫೇಸ್ಬುಕ್ ಪೇಜ್ ಗೆ ನೀವು ಲಾಗಿನ್ ಆಗಿ ನೀವು ಒಂದು ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿದ್ರೆ ಯು ವಿಲ್ ಗೆಟ್ ಆಲ್ ದ ಅಪ್ಡೇಟ್ಸ್. ಓಕೆ, ಸಿ ಎಲ್ಲಾ ಒಂದು ಫೋಟೋಸ್ ಗಳಿದೆ.
ಇದರಲ್ಲಿ ಮ್ಯಾಕ್ಸಿಮಮ್ ಇಲ್ಲಿಂದ ಸ್ಟಾರ್ಟಿಂಗ್ ಇಂದ ಇಲ್ಲದೆ ಇರ್ಬೋದು ಆಲ್ಮೋಸ್ಟ್ 2014 ಇಂದ 2014ರಿಂದ ಇಲ್ಲಿವರೆಗೂ ಕೂಡ ನಮ್ಮ ಸಂಸ್ಥೆಯ ಇಂಪಾರ್ಟೆಂಟ್ ಕಾರ್ಯಕ್ರಮಗಳ ಎಲ್ಲಾ ಪಟ್ಟಿ ಕೂಡ ಈ ಒಂದು ಇದರಲ್ಲಿದೆ. ಸ್ಪೋರ್ಟ್ಸ್ ಇಂದು ಕೂಡ ನೋಡ್ತಾ ಇದ್ರಿ, ಸ್ಪೋರ್ಟ್ಸ್ ಎಲ್ಲ ಎಷ್ಟೊಂದು ಗ್ರ್ಯಾಂಡ್ ಆಗಿ ನಡೆದಿದೆ, ಎಲ್ಲಾದು ಕೂಡ ನೋಡ್ತಾ ಇದ್ರಿ. ಓಕೆ, ಇದು ಕೂಡ ಮತ್ತೆ ಆಯುಧ ಪೂಜೆದು ಫಂಕ್ಷನ್ಸ್ ಗಳದು ನೀವು ನೋಡ್ತಾನೆ ಹೋದ್ರೆ ಸಾವಿರಾರು ಫೋಟೋಸ್ ಗಳಿದೆ. ಸೊ ನೀವೆಲ್ಲದನ್ನು ನೋಡಿ ತಿಳ್ಕೊಬಹುದಾಗುತ್ತೆ ಸಂಸ್ಥೆಯಲ್ಲಿ ಏನೇನ್ ನಡೆದಿದೆ ಅಂತ ಹೇಳಿ. ಎಲ್ಲಾದು ಕೂಡ ಈ ಒಂದು 173 GPT ಹರಪನಹಳ್ಳಿಯ ಒಂದು ಗ್ರೂಪ್ ಅಲ್ಲಿ ಸಿಗುತ್ತೆ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಾದ್ಮೇಲೆ ನಮ್ಮ ಸಂಸ್ಥೆಯದ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಇದು ಹೊಸದಾಗಿ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಅದ್ರಲ್ಲಿ ಇನ್ನೂ ಕೂಡ ಅಷ್ಟೊಂದು ಅಪ್ಡೇಟ್ಸ್ ಇನ್ನೂ ಆಗಿಲ್ಲ. ಬಟ್ ಮುಂದೆ ಖಂಡಿತವಾಗಿ ಎಲ್ಲ ಒಂದು ಯೂಟ್ಯೂಬ್ ಒಂದು ವಿಡಿಯೋಸ್ ಗಳನ್ನ ಕೂಡ ಎಲ್ಲಾದ್ರೂ ಕೂಡ ಅಪ್ಡೇಟ್ ಮಾಡ್ತೀವಿ. ಯು ಕ್ಯಾನ್ ಸಿ ನಮ್ಮ ಒಂದು ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳು ಮಾಡಿದ ಒಂದು ವಿಡಿಯೋ ಇದೆ ಇದು. ಇಲ್ಲ ಅದು ಏನ್ ಆಡಿತ್ತಲ್ಲ ಅದನ್ನೇ ಅವ್ರು ಹಾಕಿರೋದು. ಇನ್ನ ಇಲ್ಲಿ ನೀವು ನೋಡ್ತಿದ್ದೀರಿ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬೇರೆ ಏನೇನ್ ಹಾಕಿದೀವಿ ಅಂತ ಹೇಳಿ ನೀವು ನೋಡ್ಬೋದು. ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಒಂದು ನಮ್ಮ ಸರ್ಕಾರಿ ಪಾಲಿಟೆಕ್ನಿಕ್ ಹರಪನಹಳ್ಳಿ ಸಂಸ್ಥೆ ಒಂದು ಮಾಹಿತಿ ಪುಸ್ತಕ ಅಂದ್ರೆ ಈಗ ನಾವು ತೋರ್ಸಿದ್ವಲ್ಲ ಅವೆಲ್ಲದನ್ನು ಕೂಡ ನಾವಿಲ್ಲಿ ವಿಡಿಯೋ ಟೈಪ್ ಅಲ್ಲಿ ಮಾಡಿ ಮೆಂಟರಿಂಗ್ ಮತ್ತು ಕೌನ್ಸಿಲಿಂಗ್ ಸಿಬ್ಬಂದಿ, ಅಗತ್ಯ ಸಂಖ್ಯೆಯ ಕಚೇರಿ ಸಿಬ್ಬಂದಿ ಮತ್ತು ಸಹಾಯಕ ಸಿಬ್ಬಂದಿ. ಈಗೇನ್ ನಾನು ಹೇಳಿದ್ನಲ್ಲ ಎಲ್ಲ ಒಂದು ನಾನೇನ್ ಹೇಳಿದ್ನಲ್ಲ ಅವಾಗ್ಲೇ ಕೂಡ ಅದೇ ಸೇಮ್ ಒಂದು ಇದನ್ನ ಒಂದು ಫ್ಲಿಪ್ ಬುಕ್ ತರ ಮಾಡಿ ಆ ಒಂದು ವಿಡಿಯೋಗಳನ್ನ ಮಾಡಿ ಕೂಡ ನಾವಿಲ್ಲಿ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಅಪ್ಲೋಡ್ ಮಾಡಿದೀವಿ. ಅದಲ್ಲದೆ ಮತ್ತೆ ಬೇರೆ ಎಂತ ಅಂದ್ರೆ ನಮ್ಮ ಒಂದು ಕಾಲೇಜಿನಲ್ಲಿ ನಾವು ಹೇಳಿದ್ವಲ್ಲ ಈಗ ಒಂದು ನ್ಯಾಷನಲ್ ಲೆವೆಲ್ ಒಂದು ಪ್ರೋಗ್ರಾಮ್ ಏನ್ ನಡೀತಲ್ಲ ಆ ಒಂದು ನೀವು ಕೂಡ ಯಾರು ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಗಳು ESC A&D ಸ್ಟೂಡೆಂಟ್ಸ್ ಗಳು ಅಷ್ಟೇ ಇಲ್ಲಿ ರೋಬೋಟಿಕ್ಸ್ ಮತ್ತೆ ಇನ್ನೊಂದು ಲೀಡರ್ಶಿಪ್ ಅಂಡ್ ಎಕ್ಸಲೆನ್ಸ್, ಲೀಡರ್ಶಿಪ್ ಹೇಗಿರ್ಬೇಕು ಆ ಒಂದು ಲೀಡರ್ಶಿಪ್ ನ ಕ್ವಾಲಿಟೀಸ್ ಗಳು ಏನು ಅನ್ನೋದು ಕೂಡ ಒಂದು ವೀಕ್ ಇಂದ ಟ್ರೈನಿಂಗ್ ಪ್ರೋಗ್ರಾಮ್ ನಡೆದಿದೆ. ಆ ಎಲ್ಲಾ ಒಂದು ಟ್ರೈನಿಂಗ್ ಅಲ್ಲಿ ಆಲ್ ಓವರ್ ಇಂಡಿಯಾ ಬೇರೆ ಬೇರೆ ನಮ್ಮ ದೇಶದ ಪ್ರತಿಷ್ಠಿತ ಸಂಸ್ಥೆಗಳಿಂದ ಎಲ್ಲ ಕೂಡ ಒಂದು ರಿಸೋರ್ಸ್ ಪರ್ಸನ್ಸ್ ಮಾತಾಡಿದ್ದಾರೆ. ನೀವು ಎಲ್ಲಾ ವಿಡಿಯೋಸ್ ಗಳನ್ನ ನೋಡಿದ್ರೆ ಒಬ್ಬ ಲೀಡರ್ ನ ಕ್ವಾಲಿಟಿಗಳೇನು, ಓಕೆ ಯಾವ ತರ ಇರಬೇಕು ಲೀಡರ್ ಅನ್ನೋದ್ರ ಬಗ್ಗೆ ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ನಿಮ್ಗೆ ಎಲ್ಲಾ ಒಂದು ಸೆಷನ್ಸ್ ಗಳು ಕೂಡ ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಎಲ್ಲಾ ವಿಡಿಯೋಸ್ ಕೂಡ ರೆಕಾರ್ಡಿಂಗ್ ಇದೆ. ಇನ್ನ ರೋಬೋಟಿಕ್ಸ್ ಒಂದು ತಂತ್ರಜ್ಞಾನ ಹೇಗಿದೆ, ಅದ್ರಲ್ಲಿ ಯಾವ ತರ ಈಗ ಮುಂದುವರಿತಾ ಇದೆ ಎಲ್ಲದನ್ನು ಕೂಡ ಇಲ್ಲೂ ಕೂಡ ಇದೆ. ಓಕೆ, ಆ ಎಲ್ಲಾ ಒಂದು ವಿಡಿಯೋಸ್ ಗಳು ಇದೆ. ಇನ್ನ ಈ ಲಾಸ್ಟ್ ಒನ್ ಏನಿದೆಯಲ್ಲ ಅದು ಮೇಂಟೈನಿಂಗ್ ಮೆಂಟಲ್ ಹೆಲ್ತ್ ಡ್ಯೂರಿಂಗ್ ಕೋವಿಡ್, ಅಂದ್ರೆ ನಮ್ಮ ಒಂದು ಕೋವಿಡ್ ಪರಿಸ್ಥಿತಿಯಲ್ಲಿ ನಮ್ಮ ಎಲ್ಲರೂ ಕೂಡ ಮನೇಲಿ ಇದ್ದು ಕೂಡ ಒಂಥರ ಟಾರ್ಚರ್ ಆಗಿರುತ್ತೆ. ಆ ಒಂದು ಮೆಂಟಲ್ ಸ್ಟ್ರೆಸ್ ನ ಹೇಗೆ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ಈಸ್ ಅನ್ ಇಂಟರ್ನ್ಯಾಷನಲ್ ಸ್ಪೀಕರ್ ಯುವರಾಜ್ ಎಸ್ ಲಿಂಗಪ್ಪ ಅಂತ ಹೇಳಿ ಅವರು ಕೂಡ ಒಂದು ಟಾಕ್ ಅನ್ನ ಕೊಟ್ಟಿದ್ದಾರೆ 1 hour. ನೀವು ಕೇಳಿದ್ರೆ ನಿಮ್ಮ ಮೈಂಡ್ ಕೂಡ ಫ್ರೆಶ್ ಆಗ್ತಾ ಹೋಗುತ್ತೆ. ಯಾವ ತರ ನೀವು ಒಂದು ಸ್ಟ್ರೆಸ್ ನ ಮ್ಯಾನೇಜ್ ಮಾಡಬಹುದು, ಮೆಂಟಲ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೋಬಹುದು, ಎಲ್ಲದೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ.
ಅದಲ್ಲದೆ ನಮ್ಮ ಒಂದು ಕಾಲೇಜಿನ ಒಂದು ಸಿಂಪಲ್ ವಿಡಿಯೋ ಕೂಡ ಇದೆ ಇಲ್ಲಿ. See this. ಅಲ್ಲ, ಇನ್ನೊಂದು ವೈಟ್ ಕಲರ್ ತಂದಿದ್ದೆ. ನಡೆಯತ್ ಅದು ಅವಾಗ ಅಪ್ಲೋಡ್ ಮಾಡೋದಲ್ಲ. ಮುಖೇಶ್ ಸೊ ನೀವು ನೋಡಿದ್ರಿ, ಇದು ಕೂಡ ನಮ್ಮ ಒಂದು ಕಾಲೇಜಿನ ಒಂದು ಬಗ್ಗೆ ಮಾಡಿರ್ತಕ್ಕಂತ ವಿಡಿಯೋ ಇದೆ. ಸೊ ಈ ಒಂದು ವಿಡಿಯೋ ಏನಿದೆಯಲ್ಲ, ಈ ಒಂದು ವಿಡಿಯೋ ನಮ್ಮ ಸಂಸ್ಥೆಯ ಒಂದು ಉಪನ್ಯಾಸಕರಾದ ಬಕ್ಕೇಶ್ ಸರ್ ಅಂತ ಹೇಳಿ ಈ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಸೊ ಇದೆಲ್ಲದ್ರ ಬಗ್ಗೆ ನಾವು ಆಲ್ಮೋಸ್ಟ್ ನಿಮ್ಗೆ ನಮ್ಮ ಸಂಸ್ಥೆ ಬಗ್ಗೆ ಮಾಹಿತಿಯನ್ನ ಸಂಪೂರ್ಣವಾಗಿ ನೀಡಿದ್ದೀವಿ. ಇದರ ಜೊತೆಗೆ ನಿಮಗೆ ಗೊತ್ತಿದೆ, ನಮ್ಮ ಸಂಸ್ಥೆಯಲ್ಲಿ ಟೋಟಲ್ ಈಗ ಒಬ್ರು ರೆಗ್ಯುಲರ್ ಪ್ರಿನ್ಸಿಪಾಲ್ ಇದ್ದಾರೆ, ದೇವರಾಜ್ ಸರ್ ಅಂತ ಹೇಳಿ. ಅದಾದ್ಮೇಲೆ ಆಫೀಸ್ ಅಲ್ಲಿ ರಿಜಿಸ್ಟ್ರಾರ್ ಇದ್ದಾರೆ,
ರವಿಕುಮಾರ್ ರವಿಕುಮಾರ್ ಸರ್ ಅಂತ ಹೇಳಿ. ಅದಾದ್ಮೇಲೆ ಆಫೀಸ್ ಅಲ್ಲಿ 3 ಜನ FDA ಗಳಿದ್ದಾರೆ, ಪಾಂಡುರಂಗೆ ಸರ್, ಅಶೋಕ್ ಸರ್ ಮತ್ತೆ ಕೊಟ್ರೆ ಸರ್ ಅಂತ ಹೇಳಿ 3 ಜನ ಇದ್ದಾರೆ. ಅದಾದ್ಮೇಲೆ ಬ್ರಾಂಚ್ ವೈಸ್ ಅಂತ ಬಂದಾಗ ಆ ಒಂದು ಬ್ರಾಂಚ್ ಗಳಲ್ಲಿ ಆ ಒಂದು ಮುಂದೆ ನಿಮಗೆ ಬರುತ್ತೆ, ಬ್ರಾಂಚ್ ವೈಸ್ ನಿಮಗೆ ಬ್ರಾಂಚ್ ವೈಸ್ HODಗಳು ಅವ್ರ ಒಂದು ಸ್ಟಾಫ್ ಗಳು ಕುತ್ಕೊಂಡು ಅದಕ್ಕೊಂದು ಸೆಷನ್ ನಾವು ಅಲಾಟ್ ಮಾಡಿದೀವಿ. ಆ ಸೆಷನ್ ಸಂದರ್ಭದಲ್ಲಿ ನಿಮ್ಗೆ ಆ ಒಂದು ಬ್ರಾಂಚ್ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಓಕೆನಾ? ಸೊ ಹಾಗಾಗಿ ನಾನು ಇದುವರೆಗೂ ಕೂಡ ಆಲ್ಮೋಸ್ಟ್ ನಿಮ್ಗೆ ನಮ್ಮ ಸಂಸ್ಥೆಯ ಒಂದು ಇದ್ರ ಪರವಾಗಿ ಎಷ್ಟು ಬೇಕೋ ಮ್ಯಾಕ್ಸಿಮಮ್ ಅಷ್ಟು ನಿಮ್ಗೆ ಒಂದು ಇನ್ಫಾರ್ಮೇಶನ್ ನ ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲೂ ಕೂಡ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಬೇಕು ಅಂದ್ರೂ ಕೂಡ ನೀವು ಅದನ್ನ ಆ ಒಂದು ಏನು ಡೀಟೇಲ್ಸ್ ಗಳು ಹೇಳಿದ್ವಲ್ಲ ಅಲ್ಲಿ ನೀವು ಕೇಳ್ಕೊಂತ ಹೋಗ್ಬೋದಾಗತ್ತೆ. ಹಾಗಾಗಿ ವಿಲ್ ಗೆಟ್ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಫ್ರಮ್ ಅಸ್. ಮತ್ತೆ ನಿಮ್ಗೆ ಏನೇ ಸಮಸ್ಯೆಗಳು ಕುಂದುಕೊರತೆಗಳಿದ್ದು ಕೂಡ ಅದಕ್ಕಿಂತ ತಕ್ಷಣ ನಿಮ್ಮ HODಗಳು ಇರ್ತಾರೆ, ಮತ್ತೆ ಸಂಸ್ಥೆಯ ಸ್ಟಾಫ್ ಗಳು ಇರ್ತಾರೆ. ನೀವು ಯಾರ ಹತ್ರ ಕೂಡ ಕೇಳ್ಕೊಂಡ್ರು ಕೂಡ ಅದಕ್ಕೆ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾರ್ಯೋನ್ಮುಖರಾಗ್ತಾರೆ. ಆದ್ರೆ ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಶಿಸ್ತು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕಾಗತ್ತೆ, ಕ್ಲೀನ್ಲಿನೆಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕಾಗತ್ತೆ. ಸೊ ಇವೆಲ್ಲದನ್ನು ಕೂಡ ನಾವು ತುಂಬಾ ವರ್ಷಗಳಿಂದ ಪಾಲಿಸ್ಕೊಂಡ್ ಬಂದಿರೋದ್ರಿಂದ ನೀವು ವಿದ್ಯಾರ್ಥಿಗಳು ಕೂಡ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯನ್ನ ಯಶಸ್ಸಿಗೆ ಕೊಂಡೊಯ್ಯುವ ನಿಟ್ಟಿನಲ್ಲಿ, ಏನೋ ಸ್ವಚ್ಛವಾಗಿ ಇಡುವ ನಿಟ್ಟಿನಲ್ಲಿ, ಮತ್ತೆ ಏನೋ ಒಳ್ಳೆಯ ಒಂದು ಹೆಸರು ತರುವಂತ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಕೆಲಸವನ್ನ ಮಾಡ್ಬೇಕಾಗತ್ತೆ. ಚೆನ್ನಾಗಿ ಓದಿ ಒಂದು ಸಂಸ್ಥೆಗೆ ಕೀರ್ತಿ ತರುವಂತ ಕೆಲಸವನ್ನ ನೀವು ಮಾಡ್ಬೇಕಾಗತ್ತೆ. ಈ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡ್ತೀರಾ. ಮುಂದೆ ಎಲ್ಲರೂ ಕೂಡ ಒಳ್ಳೊಳ್ಳೆ ಹುದ್ದೆಗಳಿಗೆ ಹೋಗ್ತೀರಾ. ನಮ್ಮ ಕಾಲೇಜಿನ ಹೆಸರನ್ನ, ನಿಮ್ಮ ತಂದೆ ತಾಯಿಯ ಹೆಸರನ್ನ ಎಲ್ಲದನ್ನು ಕೂಡ ಒಂದು ಎತ್ತರಕ್ಕೆ ಕೊಂಡು ಹೋಗ್ತೀರಾ ಅಂತ ಹೇಳಿ ನಮ್ಗೆ ತುಂಬಾ ನಿಮ್ಮ ಮೇಲೆ ಭರವಸೆ ಇದೆ. ಸೊ ಈ ಒಂದು ಏನು ಇಂಡಕ್ಷನ್ ಪ್ರೋಗ್ರಾಮ್ ಫಸ್ಟ್ ಸೆಷನ್ಗೆ ನೀವೆಲ್ಲ ಜಾಯ್ನ್ ಆಗಿದ್ದೀರಿ. ಸೊ ಈ ಒಂದು ಜಾಯ್ನ್ ಆಗಿರೋ ಸಂದರ್ಭದಲ್ಲಿ ನನಗೊಂದು ಏನೋ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ, ಫಸ್ಟ್ ಡೇ ಇಂಟ್ರೊಡಕ್ಷನ್ ಕಾಲೇಜ್ ಬಗ್ಗೆ ಹೇಳಿ ಅಂತ ಹೇಳಿ. ಈ ಒಂದು ಕೆಲಸವನ್ನ ನಾನು ಸಂಪೂರ್ಣ ಯಶಸ್ವಿಯಾಗಿ ನಿಭಾಯಿಸ್ತೀನಿ ಅಂತ ನಾನು ಅಂದ್ಕೊಳ್ತೀನಿ. ಸೊ ಮತ್ತೆಲ್ಲರೂ ಒಂದ್ಸರಿ ಮತ್ತೊಮ್ಮೆ ನನಗೆ ಒಂದು ಅವಕಾಶ ನೀಡಿದಂತಹ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಈ ಒಂದು ಸೆಷನ್ ನಾನು ಕಂಪ್ಲೀಟ್ ಮಾಡ್ತೀನಿ. ಮುಂದಿನ ಒಂದು ಸೆಷನ್ ಏನಿದೆಯಲ್ಲ ಅದು 12 ಗಂಟೆಗೆ ಪ್ರಾರಂಭವಾಗುತ್ತೆ. ಆ ಒಂದು ಸೆಷನ್ ಏನಿದೆಯಲ್ಲ ಅದು ಯೋಗ ಮೇಲೆ ಇರುತ್ತೆ. ಆ ಒಂದು ಸೆಷನ್ ನಡೆಸ್ಕೊಳ್ಳಿಕ್ಕೆ ಆಶಾ ಮೇಡಮ್ ಅಂತ ಹೇಳಿ ಬರ್ತಾರೆ. ಸೊ ವಿದ್ಯಾರ್ಥಿಗಳು ಬೇಕಾದ್ರೆ ಒಂದು 1/4 ಗಂಟೆ ಬ್ರೇಕ್ ತಗೋಬಹುದು, ಆಫ್ ಮಾಡಬಹುದು ನೆಟ್ ಅನ್ನ. ಆಮೇಲೆ ಮತ್ತೆ ಬೇಕಾದ್ರೆ ನೀವು ಸೇಮ್ ಲಿಂಕ್ ಅನ್ನ ಯೂಸ್ ಮಾಡಿ ಸೇಮ್ ಮತ್ತೆ ನೀವು ಜಾಯಿನ್ ಆಗ್ಬೋದಾಗುತ್ತೆ. ಓಕೆ, ಸೊ ಈಗ ಈ ಒಂದು ಗಂಗಮ್ಮ ಮೇಡಮ್ ಏನಿದಲ್ಲ, ಸೊ ಈಗ ರೆಕಾರ್ಡಿಂಗ್ ಕೂಡ ಸ್ಟಾಪ್ ಆಗುತ್ತೆ, ಮತ್ತೆ ನೆಕ್ಸ್ಟ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರಲ್ಲಿ ಗೊತ್ತಾಗುತ್ತೆ ಯಾರ್ಯಾರು ಇದ್ದಾರೆ ಯಾರ್ಯಾರು ಇಲ್ಲ ಅಂತ ಹೇಳಿ ಎಲ್ಲ ಕೂಡ ನೀಟಾಗಿ ಗೊತ್ತಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಮತ್ತೆ ನೀವು 12 ಗಂಟೆಗೆ ಸ್ಟಾಪ್ ಮಾಡುವ ಮತ್ತೆ ಜಾಯ್ನ್ ಆಗ್ಬೇಕಾಗತ್ತೆ. ಓಕೆನಾ? ಸೊ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ನಾನೀಗ ಈ ಒಂದು ಸೆಷನ್ ಅನ್ನ ಮೇಡಮ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತುವರೆಗೂ ಈ ಮೊದಲೇ ಒಂದು ಇಂಡಕ್ಷನ್ ಪ್ರೋಗ್ರಾಮ್ ನ ಮೊದಲನೇ ದಿನದ ಮೊದಲನೇ ಸೆಷನ್ ನ ಸಾಕಷ್ಟು ಯಶಸ್ವಿಯಾಗಿ ಶ್ರೀ ಧ್ರುವಕುಮಾರ್ ಸರ್ ಅವರು ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಪ್ರಜ್ವಲ್ ಮೈಕ್ ಆನ್ ಮಾಡಿ, ಮೈಕ್ ಆನ್ ಮಾಡಿ. ಕೇಳಿಸ್ತಾ ಇತ್ತಾ? ಚೆನ್ನಾಗಿತ್ತ ಸೆಷನ್? ಹೇಗಿತ್ತು ಫಸ್ಟ್ ಸೆಷನ್? ನಿಮ್ಗೆಲ್ಲ ಸಾಕಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ ಅಲ್ವಾ ಕಾಲೇಜ್ ಬಗ್ಗೆ? ಚೆನ್ನಾಗಿತ್ತ ಸೆಷನ್? ಚೆನ್ನಾಗಿತ್ತು. ಓಕೆ ಓಕೆ. ಮೊಹಮ್ಮದ್ ಶಾಹಿದ್ ಮೈಕ್ ಆನ್ ಮಾಡಿ. ಹೇಗಿತ್ತು ಸೆಷನ್? ಚೆನ್ನಾಗೆಲ್ಲ ಕೇಳಿಸ್ತಾ? ನೆಟ್ವರ್ಕ್ ಇಶ್ಯೂ ಇತ್ತಾ? ಇಲ್ಲ ಮ್ಯಾಮ್, ಎಲ್ಲ ಚೆನ್ನಾಗಿ ಕೇಳಿಸ್ತಾ. ಓಕೆ ಓಕೆ. ಗುರುಕಿರಣ್ ಸೆಷನ್ ಕೇಳಿಸ್ಕೊಂಡ್ರಾ ಎಲ್ಲ? ಕೇಳಿಸ್ಕೊಂಡಿ, ಎಲ್ಲ ಡೌಟ್ಸ್ ಕ್ಲಿಯರ್ ಆಯ್ತು. ನೆಟ್ವರ್ಕ್ ಇಶ್ಯೂ ಇರ್ಲಿಲ್ಲಲ್ಲ? ಓಕೆ. ರೋಜಾ ಇದ್ದೀರಾ? ಓಕೆ ರೋಜಾ, ಹೇಗಿತ್ತು ಸೆಷನ್ ಹೇಗಿತ್ತು? ಚೆನ್ನಾಗಿತ್ತು ಮಿಸ್. ಓಕೆ ಓಕೆ, ಥ್ಯಾಂಕ್ ಯು. ಧ್ರುವಕುಮಾರ್ ಸರ್ ಅಂತ ಫಸ್ಟ್ ಸೆಷನ್ ನಡೆಸ್ಕೊಟ್ಟಿದ್ದು. ಅವರು ಸೈನ್ಸ್ ಫ್ಯಾಕಲ್ಟಿ, ಈಸ್ ಅ ಗೋಲ್ಡ್ ಮೆಡಲಿಸ್ಟ್ ಇನ್ ಮಾಸ್ಟರ್ ಡಿಗ್ರಿ. ಅವರು ನಿಮ್ಗೆ ಮೊದಲನೇ ವರ್ಷದಲ್ಲಿ ಮ್ಯಾಥಮೆಟಿಕ್ಸ್ ನ ಟೀಚ್ ಮಾಡ್ತಾರೆ. ಓಕೆನಾ? ಓಕೆ, ಒನ್ಸ್ ಅಗೇನ್ ಐ ಥ್ಯಾಂಕ್ಸ್ ಟು ಧ್ರುವಕುಮಾರ್ ಸರ್ ಫಾರ್ ಸಕ್ಸಸ್ಫುಲಿ ಕಂಪ್ಲೀಟಿಂಗ್ ದ ಸೆಷನ್. ಅಂಡ್ ನೆಕ್ಸ್ಟ್ ಸೆಷನ್ ಯೋಗ ಸೆಷನ್ ಇರುತ್ತೆ, ಆಶಾ ಮೇಡಮ್ ಅಂತ ನಡೆಸ್ಕೊಡ್ತಾರೆ. ಸೊ ಆಲ್ ಆಫ್ ಯು ಕ್ಯಾನ್ ಟೇಕ್ 20 minutes break and join the meeting. Okay, by 11:50 you have to join the meeting again. Okay now? Okay madam. Okay, take the break now.
ಸರಿ